ಹಾಯ್ ಎಲ್ರಿಗೂ ನಮಸ್ಕಾರ. ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ರಾಶಿಕಾ ಕರಾವಳಿ. ಇವತ್ತು ನಮ್ಮ ಜೊತೆಗಿದ್ದಾರೆ ಭಾರತವನ್ನ ರೆಪ್ರೆಸೆಂಟ್ ಮಾಡಿರುವಂತ ಒಬ್ಬ ಮಹಾನ್ ಸಾಧಕರು. ಕೆಲವರು ಏನೂ ಸಾಧನೆ ಮಾಡಿಲ್ಲ ಅಂದ್ರೂ ಅವ್ರಿಗವರೇ ಬಿಲ್ಡಪ್ ಕೊಟ್ಕೋತಾ ಇರ್ತಾರೆ. ಆದರೆ ಇನ್ನು ಕೆಲವರು ಆಕಾಶದೆತ್ತರಕ್ಕೆ ಸಾಧನೆ ಮಾಡಿದ್ರು ಅವ್ರ ಬಗ್ಗೆ ಸುದ್ದಿನೇ ಇರೋದಿಲ್ಲ. ಆದರೆ ಅವರು ಪಬ್ಲಿಸಿಟಿಯಿಂದ ದೂರ ಇರ್ತಾರೆ. ಅಂತಹ ಒಬ್ಬರು ಸಾಧಕರು ನಮ್ಮ ಜೊತೆಗಿದ್ದಾರೆ. ಎಸ್, MMA ಫೈಟರ್, ರೆಸ್ಲರ್, ಹಾಗೇನೆ ಜೂಡೋ ಕೋಚ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಕಿರು ಪರಿಚಯ ಮಾಡಿಕೊಟ್ಬಿಡಿ ಸರ್. ನನ್ನ ಹೆಸರು ಕಾಂತರಾಜ ಕಾಸ. ನಾನು ಪ್ರೊಫೆಷ್ನಲ್ MMA ಫೈಟರ್, ಮೂಲತಃ ಶಿವಮೊಗ್ಗದವನು. ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಒಂದು 15-17 ವರ್ಷದಿಂದ ಇದ್ದೀನಿ. ಅದರಲ್ಲಿ ಬೆಂಗಳೂರಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ನಾನು ನಾರ್ತ್ ಇಂಡಿಯಾದಲ್ಲೇ ಇದ್ದೆ. ಪಂಜಾಬಲ್ಲಿ, ಭೋಪಾಲಲ್ಲಿ, ಆಮೇಲೆ UPಯಲ್ಲೆಲ್ಲ ಇದ್ದೆ. ಸೊ ಇವಾಗ ಫೈನಲಿ ಮತ್ತೆ ನಾನು ಬೆಂಗಳೂರಲ್ಲೇ ಇದ್ದೀನಿ. ಓಕೆ. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿರೋರು ಅಂತಾರಾಷ್ಟ್ರೀಯ ಮಟ್ಟಿಗೆ ಹೆಸರು ಮಾಡೋದಕ್ಕೆ ಏನು ಪ್ರೇರಣೆ ಆಯಿತು, ಹಾಗೆ ಎಷ್ಟು ರಿಸ್ಕ್ ಆಯಿತು? ರಿಸ್ಕ್ ಏನಿಲ್ಲ. ಪ್ರೇರಣೆ ಅಂತಂದರೆ ಎಲ್ಲ ಜನರಲ್ಲಿ ಒಂದು ಮೈಂಡ್ ಸೆಟಲ್ಲಿರುತ್ತೆ. ಸ್ಮಾಲ್ ಟೌನ್ ಪೀಪಲ್ ಕಾಂಟ್ ಅಚೀವ್ ಎನಿಥಿಂಗ್. ಏನಾದರೂ ದೊಡ್ಡದಾಗಿ ಸಾಧನೆ ಮಾಡಬೇಕು ಅಂದರೆ ದೊಡ್ಡ ಮನೆಯಲ್ಲೇ ಹುಟ್ಟಿರಬೇಕು, ದುಡ್ಡಿರೋರ ಮನೆಯಲ್ಲೇ ಹುಟ್ಟಿರಬೇಕು ಅದನ್ನು ರಾಂಗ್ ಮಾಡಬೇಕು ಅನ್ನೋದೊಂದಿತ್ತು. ಸೊ ಮಾಡಲೇಬೇಕು, ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅನ್ನೋ ಒಂದು ಛಲ, ಹಠ ಅನ್ನೋದಿತ್ತು. ಅಂದರೆ ಖಂಡಿತವಾಗ್ಲೂ ಸಾಧಿಸ್ಬೋದು ಅನ್ನೋದು ಪ್ರೂವ್ ಮಾಡಬೇಕಾಗಿತ್ತು ನನಗೆ. ಸೊ ಹಾಗಾಗಿ ನನಗೆ ನನ್ನ ಚಿಕ್ಕಂದಿನಲ್ಲಿ ನನ್ನ ಲೈಫ್ ಸ್ಟೈಲ್ ಹೇಗಿತ್ತು ಮನೆಯಲ್ಲಿ. ಸೊ ನನ್ನ ಅಪ್ಪ ಕೂಡ ಒಬ್ಬ ರೆಸ್ಲರ್ ಇದ್ದರು. ಹಾಗೆ ಅದೇ ಸಣ್ಣ ಕುಟುಂಬದಲ್ಲಿ ಇದ್ದವರಿಗೆ ದೊಡ್ಡದಾಗಿ ಕನಸು ಕಂಡ್ರೆ ಅದನ್ನು ನನಸು ಮಾಡಿಕೊಳ್ಳೇಬೇಕು ಅನ್ನೋ ಒಂದು ಛಲನೇ ನನಗೆ ಸಾಧನೆ ಮಾಡಬೇಕು ಅನ್ನೋ ಒಂದು. ನಾನು ಕೇಳ್ಪಟ್ಟೆ 4ನೇ ತಲೆಮಾರು ನಿಮ್ದು ಇದೇ ರೆಸ್ಲಿಂಗ್ ಅಂತ. ಅದೇ ನಮ್ಮ ಅಪ್ಪ ಕೂಡ ರೆಸ್ಲರ್, ನಮ್ಮ ಅಜ್ಜ ಕೂಡ ರೆಸ್ಲರ್. ಅಜ್ಜ, ಓಕೆ. ಸ್ಟಾರ್ಟ್ ಮಾಡಿದ್ದು ನಿಮ್ಮ ಫ್ಯಾಮಿಲಿಲಿ ಅಜ್ಜನಾ? ಅವರು ಮಾಡ್ತಾಯಿದ್ರು, ನಮ್ಮ ಅಪ್ಪನೂ ಮಾಡಿದ್ದಾರೆ. ಆಮೇಲೆ ನಾನು ಚಿಕ್ಕ ವಯಸ್ಸಿನಲ್ಲಿ ಸ್ಟಾರ್ಟ್ ಮಾಡಿದ್ದು ರೆಸ್ಲಿಂಗಿಂದಾನೆ. ಓಕೆ. ಅಂದರೆ ನೀವು ಯಾವತ್ತಾದರೂ ಕೇಳಿದ್ದೀರಾ ಮನೆಯಲ್ಲಿ ಅಜ್ಜ ಯಾಕೆ ಈ ಫೀಲ್ಡ್ ಇದನ್ನು ಚೂಸ್ ಮಾಡಿಕೊಂಡ್ರು ಅಂತ? ಇಲ್ಲ ಅದೆಲ್ಲ ಏನು ಕೇಳಿಲ್ಲ. ಇವತ್ತು ಹೋಗಿ ಕೇಳಿ ಆಯಿತಾ ಮನೇಲಿ? ಇಲ್ಲ ಅವರು. ಅಲ್ಲ, ಅಮ್ಮ ಅಪ್ಪಾಜಿಗೆ ಗೊತ್ತಿರುತ್ತಲ್ಲ. ಕೇಳಿ. ಓಕೆ. ಅಗೇನ್ ನಿಮ್ಮ ತಂದೆ ಅವ್ರ ಬಗ್ಗೆ ಹೇಳೋದಾದರೆ ಯಾವ ರೀತಿ ಸಾಧನೆ ಮಾಡಿದ್ರು ಅವರು? ನಮ್ಮ ತಂದೆ 80sನಲ್ಲಿ ಅವರು ಒನ್ ಆಫ್ ದ ಬೆಸ್ಟ್ ರೆಸ್ಲರ್ ಇದ್ದರು ಕರ್ನಾಟಕದಲ್ಲಿ. ಈಗ ಮೈಸೂರಿನಲ್ಲೆಲ್ಲ ಹೇಗೆ ದಸರಾ ಕುಮಾರ್, ಕಂಠೀರವ ಅಂತ ಪ್ರಶಸ್ತಿಗಳನ್ನ ಅದಕ್ಕೆ ಕಾಂಪಿಟೇಷನ್ ನಡೆಯುತ್ತೆ, ಅದರಲ್ಲೆಲ್ಲ ವಿನ್ನರ್ಸ್ ಆಗಿದ್ದರು. ಸೊ ತಂದೆ ಮೂಲತಃ ಹುಬ್ಳಿಯವರಿದ್ದರು. ಶಿವಮೊಗ್ಗದಲ್ಲಿ ಒಂದು ಕೆಲಸದಲ್ಲಿ ಶಿವಮೊಗ್ಗದಲ್ಲಿದ್ದರು. ಸೊ ನಮ್ಮ ತಾಯಿ ಶಿವಮೊಗ್ಗದವರು. ಸೊ ಅವರು ಶಿವಮೊಗ್ಗನೇ ಸೆಟಲ್ ಆಗಿದ್ದು. ನಾವು ಶಿವಮೊಗ್ಗದಲ್ಲೇ ಹುಟ್ಟಿದ್ದು. ಆಮೇಲೆ ಕ್ರಮೇಣ ಬೆಂಗಳೂರು. ನಿಮ್ಮ ಎಜುಕೇಷನ್ ಏನು ಸರ್? ನಾನು BA ಮಾಡಿದ್ದೀನಿ. ಡಿಪ್ಲೊಮಾ ಏನು ಸ್ಪೆಷಲೈಸೇಷನ್ ಕೋಚಿಂಗ್ ಮಾಡಿದ್ದೀನಿ, ಮಾಸ್ಟರ್ಸ್ ಅದು. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸು ಪಟಿಯಾಲಲ್ಲಿ ಮಾಡಿದ್ದು. ಅಂದರೆ ನಿಮಗೆ ಬೇರೆ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ ಆ ಥರದ್ದು ಏನೂ ಆಸೆ ಇರಲಿಲ್ಲ? ಸ್ಪೋರ್ಟ್ಸರ್ ಆಗಬೇಕು, ಈ ರೀತಿ ಅಚೀವ್ ಮಾಡಬೇಕಂತಲೇ ಇಷ್ಟ ಇದ್ದಿದ್ದು? ಇಲ್ಲ, ನನಗೆ ಆ್ಯಕ್ಚುಲಿ ಇಂಜಿನಿಯರ್ ಆಗಬೇಕು ಅಂತ ಇದ್ದೀನಿ. ಓ, ಓಕೆ. ಸೊ ಇಂಜಿನಿಯರ್ ಅಂದರೆ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ನಮ್ಮ ಮನೆ ಹತ್ರ RSS, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಸೊ ಅದರದ್ದು ಶಾಖೆ ನಡೀತಾ ಇರ್ತಾಯಿತ್ತು. ಅದನ್ನು ಶಾಖೆ ನಡೆಸಲಿಕ್ಕೆ ಒಬ್ಬರು ಮಾಸ್ಟರ್ ಬರ್ತಾಯಿದ್ರು. ಅವರು ಇಂಜಿನಿಯರ್ ಇದ್ದರು. ಸೊ ಅವರು ರಿಟೈರ್ಡ್ ಆದರು. ಆಲ್ಮೋಸ್ಟ್ ಒಂದು 65-70 ಇಯರ್ಸ್ ಏಜ್ ಇದ್ರೂ ಬೆಳಗ್ಗೆ 6 ಗಂಟೆಗೇ ಅವ್ರು ಸೈಕಲ್ ತೊಗೊಂಡು ಬರೋರು. ನಮ್ಮ ಎಂಟ್ರೆನ್ಸಲ್ಲೇ ನಮ್ಮ ಮನೆ ಇದ್ದಿದ್ದು. ಅವರೊಂಥರ ಈ ಏರಿಯಾದಲ್ಲಿ ಎಷ್ಟು ಜನ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಎಲ್ಲರದು ಹೆಸರು ಗೊತ್ತಿರ್ತಾಯಿತ್ತು. ಮನೆ ಸ್ಟಾರ್ಟ್ ಆಗ್ತಿದ್ದಂಗೆ ಫಸ್ಟ್ ಕಾಂತು, ಮಂಜು, ರಾಮು, ಕೃಷ್ಣ ಆ ಥರ ಹಿಂಗೆ ಕೂಕ್ಕೊಂತ ಬರೋದು. ಆವಾಗ ನಮ್ಮ ಮನೇಲಿ ನಮ್ಮ ಅಮ್ಮ ಎಲ್ಲ ಸಂಗದ ಮಾಸ್ಟ್ರು ಬಂದರು, ಎದೋಗ್ರಿ ಶಾಖೆಗೆ ಅಂತ. ಸೊ ಹಂಗೆ ಅವರು ನಮಗೆ ಒಳ್ಳೆ ಇದು ಕಲಿಸ್ತಾ ಇದ್ರು. ಅಂದರೆ ದೇಶಭಕ್ತಿ ಹೇಗೆ, ಸಾಧನೆ ಅಂದರೆ ಏನು, ಆ ಥರದ್ದೆಲ್ಲ ನಮ್ಮ ತಲೆಯಲ್ಲಿ ಹೇಳ್ತಾಯಿದ್ರು. ಅಂದರೆ ಆ ವ್ಯಕ್ತಿ ಒಳ್ಳೆ ಒಂದು ಅತ್ಯುತ್ತಮವಾದ ವ್ಯಕ್ತಿ ಆಗಿದ್ದರು. ಅವ್ರು ಸರ್ ನೀವೇನು ಕೆಲಸ? ನಾವು ಇಂಜಿನಿಯರ್ ಆಗಿದ್ನಪ್ಪ ಅಂದ್ರೆ, ನಾನು ಇಂಜಿನಿಯರ್ ಆಗಬೇಕು ಆ ಒಂದು ತಲೆಯಲ್ಲಿತ್ತು. ಸೊ ಬಟ್ ಹೇಳ್ತಾರಲ್ಲ, ಮಿಡಲ್ ಕ್ಲಾಸ್ ಅನ್ನೋದಕ್ಕಿಂತ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದಾಗ 4 ಜನ ಮಕ್ಕಳಿರ್ತಾರೆ, ಗೌರ್ಮೆಂಟ್ ಶಾಲೆಲಿ ಓದ್ತಾ ಇರ್ತೀವಿ. ವರ್ಷಕ್ಕೆ ಏನು ಫೀಸ್ ಏನು 50 ರೂಪಾಯಿ 60 ರೂಪಾಯಿ ಇರುತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ. ಸೊ ಈಗ 8th ಸ್ಟ್ಯಾಂಡ್ ಆದಮೇಲೆ ನಾನು ಈಗ ಕಾನ್ವೆಂಟ್ಗಳಲ್ಲಿ ಓದಬೇಕು, ಒಂದು ಪ್ರೈವೇಟ್ ಸ್ಕೂಲಲ್ಲಿ ಓದಬೇಕು ಅಂತ ಶಾಲೆಯಲ್ಲಿ ಹೋಗಿ ಫೀಸ್ ಕೇಳಿದಾಗ ಇಯರ್ಲಿ 10,000 ಅಂತ ಹೇಳ್ತಾರೆ. ಅವಾಗ ನಾವು ವರ್ಷವಿಡೀ ಹೋದ್ರೂ 100 ರೂಪಾಯಿ ಫೀಸ್ ಕಟ್ತೀವಿ, 10,000 ಬೇಡ. ಇನ್ನು ಪ್ರೈವೇಟ್ ಸ್ಕೂಲಲ್ಲಿ ಓದಲಿಕ್ಕೇ ಇಷ್ಟ ಅಂತ ಹೇಳ್ತಾರೆ. ಇನ್ನು ಇಂಜಿನಿಯರಿಂಗ್ ಎಲ್ಲ ಮಾಡಲಿಕ್ಕೆ ಲಕ್ಷ ಎಲ್ಲ ಖರ್ಚಾಗ್ಬೋದು ಅಂದ್ಬಿಟ್ಟು, ಇಲ್ಲ ನಾನು ಇಂಜಿನಿಯರ್ ಆಗಲ್ಲ, ಸಾಧನೆ ಮಾಡಬೇಕು ಅಂದರೆ ಏನಾದರೂ ಸ್ಪೋರ್ಟ್ಸಲ್ಲೇ ಸಾಧನೆ ಮಾಡೋಣ ಅಂದ್ಬಿಟ್ಟು ಆಮೇಲೆ ಸ್ಪೋರ್ಟ್ಸ್ ಕರಿಯರ್. ಅಂದರೆ ನೀವು ಇವಾಗ ನ್ಯಾಷನಲ್ ಮಟ್ಟಕ್ಕೆ ತಲುಪಿರೋದ್ರಿಂದ ಈ ಪ್ರಶ್ನೆ ಕೇಳ್ತಿರೋದು, ನಮ್ಮ ಭಾರತದಲ್ಲಿ ಸ್ಪೋರ್ಟ್ಸ್ಗೆ ಇಂಪಾರ್ಟೆಂಟ್ ಕೊಡೋದು ಕಡಿಮೆ ಆಗ್ತಿದೆಯಾ? ಅಂದರೆ
ದೇಶದ ಒಳಗಡೆ ಅಥವಾ ಶಾಲಾ ಕಾಲೇಜ್ಗಳಿರ್ಬೋದು ಅಥವಾ ಏನೋ ಒಂದು ಕಮ್ಯುನಿಟಿ ಅದು ಸ್ಪೋರ್ಟ್ಸ್ ನಡೀತಾ ಇರುತ್ತೆ, ಬಟ್ ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟಿಗೆ ಹೋಗ್ಬೇಕಂತಂದ್ರೆ ಅದು ಕಡಿಮೆ ಇದೆಯಾ ಅಂತ? ಅಂದರೆ ಕಂಪೇರ್ ಟು ಒಂದು 10 ಇಯರ್ಸ್ ಬ್ಯಾಕ್ಗೆ ಇವಾಗ ತುಂಬ ಎನ್ಕರೇಜ್ಮೆಂಟ್ ಇದೆ, ಇಂಪ್ರೂವ್ ಆಗಿದೆ, ಸಪೋರ್ಟ್ ಇದೆ ಗೌರ್ಮೆಂಟಿಂದ. ಅಂದರೆ ಕಂಪ್ಯಾರಿಟಿವ್ಲಿ ಅದರ್ ಕಂಟ್ರಿ ಕಂಪೇರ್ ಮಾಡಿದ್ರೆ ಇವಾಗಿನ ಅಂಬೆಗಾಲಿಡ್ತಾ ಇದ್ದೀರಿ ಅಷ್ಟೇ ನಮ್ಮ ಇಂಡಿಯಾದಲ್ಲಿ ಸ್ಪೋರ್ಟ್ಸಲ್ಲಿ. ಯಾವುದೇ ಒಂದು ಟ್ರೈನಿಂಗ್ ಫೆಸಿಲಿಟೀಸ್ ಇರ್ಬೋದು, ನಾಟ್ ಓನ್ಲಿ ಟ್ರೈನಿಂಗ್ ಅಂತ. ಈಗ ಸ್ಪೋರ್ಟ್ಸ್ ಅಂತ ಬಂದರೆ ಒನ್ಲಿ ಹಾರ್ಡ್ ವರ್ಕ್ ಆ ಥರ ಹೇಳಲಿಕ್ಕಾಗಲ್ಲ. ಸ್ಪೋರ್ಟ್ಸ್ ಅಂತ ಬಂದಾಗ ಪ್ರತಿಯೊಂದು ಒಬ್ಬ ಅಥ್ಲೀಟಿಗೆ ಟ್ರೈನಿಂಗ್ ಜೊತೆಗೆ ಅವ್ರದ್ದು ಸ್ಪೋರ್ಟ್ಸ್ ಸೈನ್ಸ್ ಇರ್ಬೋದು, ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಯಾವ ಥರ, ಆಮೇಲೆ ಅವ್ರದ್ದು ನ್ಯೂಟ್ರಿಷನಲ್ ಫ್ಯಾಕ್ಟ್ ಆಗಿರ್ಬೋದು, ರಿಕವರಿ ಫ್ಯಾಕ್ಟ್ ಆಗಿರ್ಬೋದು, ಈ ಥರದಕ್ಕೆಲ್ಲ ನಮ್ಮಲ್ಲಿ ಪ್ರೊಫೆಷನಲಿಸ್ಟ್ ಇಲ್ಲ. ಈವನ್ ಎಕ್ಸಾಂಪಲ್ ನಮ್ಮ ಕರ್ನಾಟಕಲ್ಲ ಆದ್ರೂ ಎಷ್ಟು ಸ್ಪೋರ್ಟ್ಸ್ ಟ್ರೈನಿಂಗ್ ಸೆಂಟರ್ ಇದೆ, ಎಷ್ಟು ಡಿಸ್ಟಿಕಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಫೆಸಿಲಿಟಿ ಟ್ರೈನಿಂಗ್ ಸೆಂಟರ್ ಇದೆ. ಅಂದರೆ ಪ್ರಾಪರ್ ಸ್ಟೇಡಿಯಂ ಆಗಿರ್ಬೋದು, ಪ್ರಾಪರ್ ಈಗ ಸಿಂಥೆಟಿಕ್ ಟ್ರ್ಯಾಕ್ ಆಗಿರ್ಬೋದು, ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಫೆಸಿಲಿಟೀಸ್ ಆಗಿರ್ಬೋದು, ಅದಕ್ಕೆ ತಕ್ಕನಂಗೆ ಕೋಚಸ್ ಇರ್ಬೋದು. ಈವನ್ ಪರ್ಟಿಕ್ಯುಲರ್ ಗೇಮ್ಗೆ ನಮ್ಮಲ್ಲಿ ಕೋಚಸ್ ಇಲ್ಲ. ಈ ಕೋಚಸ್ನೆಲ್ಲ ಅಪಾಯಿಂಟ್ ಮಾಡಿದ್ರು ಎಲ್ಲರನ್ನೂ ಕಾಂಟ್ರಾಕ್ಟ್ ಬೇಸಲ್ಲಿ ಅಪಾಯಿಂಟ್ ಮಾಡ್ತಾರೆ. ಆಮೇಲೆ ಅದರಲ್ಲಿ 1 ಇಯರ್ನಲ್ಲಿ 10 ಮಂತ್ಸ್ ಮಾಡ್ತಾರೆ, 2 ಇಯರ್ಸು ಏನು ಹೇಳ್ತಾರೆ ಅವ್ರದ್ದು ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡೋದಿಲ್ಲ. ಈಗ ಕೋಚಸ್ಗೆ ಅವ್ರಿಗೆ ಸೆಕ್ಯೂರ್ ಇಲ್ಲ ಅವ್ರ ಲೈಫಲ್ಲಿ ಅಂದಾಗ ಅವರೇ ಹೇಗೆ 100% ಕೊಡಲಿಕ್ಕಾಗತ್ತೆ? ಸ್ಟೂಡೆಂಟ್ಸ್ನ ಮತ್ತು ಅಥ್ಲೀಟ್ಸ್ನ ಹೇಗೆ ಮೆಡಲಿಸ್ಟಾಗಿ ಪ್ರೊಡ್ಯೂಸ್ ಮಾಡೋಕ್ಕಾಗತ್ತೆ? ಯಾವಾಗ ಪ್ರತಿಯೊಂದು ಸ್ಟೇಡಿಯಮಲ್ಲೂ, ಪ್ರತಿಯೊಂದು ಊರಲ್ಲೂ, ಪ್ರತಿಯೊಂದು ಪರ್ಟಿಕ್ಯುಲರ್ ಸ್ಪೋರ್ಟಲ್ಲಿ ಅದಕ್ಕೆ ಒಬ್ಬ ಕೋಚು, ಆ ಕೋಚ್ಗೆ ಫಸ್ಟ್ ಕೋಚ್ ಖುಷಿಯಾಗಿದ್ರೆ ತನ್ನ ಅಥ್ಲೀಟ್ಸ್ಗೆ ಖುಷಿ ಮಾಡೋದು, ಹೇಗೆ ಅವ್ರನ್ನ ಮೆಡಲಿಸ್ಟ್ ಮಾಡೋದು. ಸೊ ಫಸ್ಟ್ ಆಫ್ ಆಲ್ ಕೋಚಸ್ ಅಪಾಯಿಂಟ್ಮೆಂಟ್ ಇಲ್ಲ ಪರ್ಟಿಕ್ಯುಲರ್ ಗೇಮಲ್ಲಿ. ಇನ್ನು ಹೇಗೆ ನಮಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮೆಡಲಿಸ್ಟ್ನ ಪ್ರೊಡ್ಯೂಸ್ ಮಾಡ್ತಾರೆ? ಓಕೆ, ನೀವು ಎಷ್ಟು ಕಂಟ್ರಿ ಆಪೋಸಿಟ್ ಆಗಿ ಗೆದ್ದಿದ್ದೀರಾ ಅಥವಾ ಆಡಿದ್ದೀರಾ? ನಾನು ಪ್ರೊಫೆಷ್ನಲ್ ಫೈಟ್ ಸ್ಟಾರ್ಟ್ ಮಾಡಿದ್ದು 2015ಅಲ್ಲಿ. ಅದಕ್ಕೂ ಮುಂಚೆ ನಾನು ಅಮೇಚೂರ್ ಫೈಟ್ಸ್ ಆಡಿದೆ. ಅಮೇಚೂರ್ ಫೈಟ್ಸಲ್ಲಿ ನಾನು ಇಂಡಿಯಾ ರೆಪ್ರೆಸೆಂಟ್ ಮಾಡಿದೆ. ವರ್ಲ್ಡ್ ಚಾಂಪಿಯನ್ಶಿಪ್ 2015ಅಲ್ಲಿ ಲಾಸ್ ವೇಗಸ್ US ಅಲ್ಲಿ ನಡೆದಿತ್ತು. ಸೊ ಅಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಹೋದಾಗ ಅದು ಅಮೇಚೂರ್ ಫೈಟ್ಸು. ಪ್ರೊಫೆಷ್ನಲ್ಗೆ ಬರೋದಕ್ಕಿಂತ ಮುಂಚೆ ಅಮೇಚೂರ್ ಫೈಟ್ಸ್ ನಡೀತಾರೆ. ಅದರಲ್ಲಿ ನಾವು ವಿನ್ನಿಂಗ್ ಆಗಿ ಎಕ್ಸ್ಪೀರಿಯನ್ಸ್ ತೊಗೋಬೇಕು. ಸೊ ನಾನು ಫಸ್ಟ್ ಟೈಮ್ ನಾನೊಂದು ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಸಿಕ್ಕಿದ್ದು ನನಗೆ. ಅಲ್ಲಿ ನಾವು ಇಂಡಿಯಾದಿಂದ ಹೋದಾಗ ನಮ್ಮ ಇಂಡಿಯಾದಲ್ಲಿ ಇನ್ನೊಬ್ಬರು ಕೋಚು, ಇನ್ನೊಬ್ಬರು ಸಪೋರ್ಟಿವ್ ಸ್ಟಾಫ್ ಅಂತ ಮ್ಯಾನೇಜ್ ಥರ ಬಂದಿದ್ದರು. ನಮ್ಮಲ್ಲಿ ಒಂದು 8 ಜನ ಫೈಟರ್ಸ್ ಇದ್ದರೆ ನಾವು ಅಥ್ಲೀಟ್ಸು. ಬೇರೆ ಕಂಟ್ರೀಸ್ನಲ್ಲೆಲ್ಲ ಹೋದಾಗ ಹೇಗೆ ಅವ್ರದ್ದು ಟೀಮ್ ಬರುತ್ತೆ, ಆ್ಯಸ್ ಎ ಒಂದು ಟೀಮ್ ಜೊತೆ ಒಬ್ಬ ಮೆಶ್ಯೂರ್ ಆಗಿರ್ಬೋದು, ಒಬ್ಬ ಫಿಸಿಯೋ ಆಗಿರ್ಬೋದು, ಒಬ್ಬ ಅವರ ಟ್ರೈನಿಂಗ್ಗೆ ಫಿಸಿಕಲ್ ಫಿಟ್ನೆಸ್ ಟ್ರೈನರ್ ಆಗಿರ್ಬೋದು, ಪರ್ಟಿಕ್ಯುಲರ್ ಕೋಚ್ ಆಗಿರ್ಬೋದು, ಒಂದು ರೀತಿ ಕಂಪ್ಲೀಟ್ ಸ್ಟಾಫ್ ಇರುತ್ತೆ. ಈಗ ನಾವು ಹೋದಾಗ ಈಗ ನಮ್ಮದು ಫೈಟ್ ಅನೌನ್ಸ್ ಆಗುತ್ತೆ, ನಾವು ಹೋಗಿ ಮಾಡ್ತೀರಿ, ನಮ್ಮ ಕೋಚ್ ಇರ್ತಾರೆ, ಓಕೆ ಅವ್ನು ಆ ಥರ ವರ್ಕ್ ಮಾಡ್ತಾಯಿದ್ದಾನೆ, ಅದನ್ನು ಡಿಫೆನ್ಸ್ ಮಾಡು, ಕೌಂಟರ್ ಮಾಡು ಅಂತ ಹೇಳ್ತಾರೆ. ಅಲ್ಲೆಲ್ಲ ಆಗಲ್ಲ. ಈಗ ನೀವು ಫೈಟ್ ಮಾಡ್ತಾಯಿದ್ದೀರ ಅಂದರೆ ಅವರಲ್ಲಿ ಒಂದು ಸಿಸ್ಟಮ್ ಇರುತ್ತೆ. ಒಬ್ಬರು ಫೈಟ್ನ ಅನಲಿಸ್ಟ್ ಮಾಡ್ತಾರೆ. ಫಸ್ಟ್ ರೌಂಡ್ ಆಗಿದೆ, ಫಸ್ಟ್ ರೌಂಡ್ ಫೈಟ್ನ ಅಬ್ಸರ್ವ್ ಮಾಡ್ತಾರೆ. ಅವ್ನು ಏನು ವೀಕ್ ಪಾಯಿಂಟ್ ಇದೆ, ಏನು ಸ್ಟ್ರಾಂಗ್ ಝೋನ್ ಇದೆ, ಅವ್ನಿಗೆ ಎಲ್ಲಿ ನೀವು ಕೌಂಟರ್ ಮಾಡ್ಬೋದು, ಎಲ್ಲಿ ಅವನ್ನ ಡಿಫೀಟ್ ಮಾಡ್ಬೋದು, ಅಲ್ಲೇ ವಿತಿನ್ 5 ಮಿನಿಟ್ಸ್ ಅದು ಅನಲೈಸ್ ಮಾಡಿಬಿಟ್ಟು ನೆಕ್ಸ್ಟ್ ರೌಂಡಲ್ಲಿ ವಿನ್ ಮಾಡಬೇಕು. ಆ ಥರ ಒಂದು ಪ್ಲ್ಯಾನ್ ಎಲ್ಲ ಮಾಡಿಬಿಡ್ತಾರೆ. ಸೊ ನಮ್ಮಲ್ಲಿ ಇನ್ನೂ ಆ ಫೆಸಿಲಿಟಿ ಇಲ್ಲ. ಇಲ್ಲಿ ನಮ್ಮಲ್ಲಿ ಏನು ನಮ್ಮ ಇಂಡಿಯನ್ಸ್ ಅಥ್ಲೀಟ್ಸ್ ಹೇಗಂದರೆ, ಈಗ ನೋಡಿ ಎಕ್ಸಾಂಪಲ್ಲು ನೀರಜ್ ಚೋಪ್ರಾ ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ಮಾಡಿದ್ರು. ಎಷ್ಟು ಕೋಟಿ ಜನಸಂಖ್ಯೆ ಇದ್ದಾರೆ, ನಮ್ಮಲ್ಲಿ ಎಷ್ಟು ಟ್ಯಾಲೆಂಟೆಡ್ ಇದ್ದಾರೆ. ಎಲ್ಲೋ 1000ದಲ್ಲಿ ಒಬ್ಬರು ಅದು ಬೈ ಟ್ಯಾಲೆಂಟಿಂದ ಮತ್ತು ಹಾರ್ಡ್ ವರ್ಕಿಂದ ಅವರು ಮೆಡಲ್ ಮಾಡ್ತಾರೆ. ಸೊ ಈಗ ನಮ್ಮಲ್ಲೂ ಅಷ್ಟೇ. ಈಗ ಕಾಂಬ್ಯಾಟ್ ಸ್ಪೋರ್ಟ್ಸ್ ಅಂತ ಬಂದಾಗಲೂ ನಮ್ಮಲ್ಲೆಲ್ಲ ಏನು ಯಾರೋ ಒಬ್ಬರು 100% ನಾನು ಮಾಡಲೇಬೇಕು, ಅದು ಮೆಂಟಲಿ ಸ್ಟ್ರಾಂಗ್ ಇದ್ದು ವಿಲ್ ಪವರಿಂದ ನಾನು ಮಾಡಲೇಬೇಕು ಅನ್ನೋ ಎಲ್ಲಿವರೆಗೂ ಸಾಧ್ಯ ಆಗುತ್ತೆ ಅಲ್ಲಿವರೆಗೂ ಪುಷ್ ಮಾಡ್ತಾರೆ. ಸೊ ಈವನ್ ನನ್ನ ಕೇಸಲ್ಲೂ ಅದೇ ಆಗಿದ್ದು. ಅಂಟಿಲ್ ಐ ವಾಸ್ 26-27 ಐ ವಾಸ್ ಇನ್ ಪೀಕ್. ನಾನು ಪ್ರೊಫೆಷ್ನಲ್ ಫೈಟ್ ಸ್ಟಾರ್ಟ್ ಮಾಡಿದಾಗ ಅಮೇಚೂರ್ ಮುಗಿಸಿ ಐ ವಾಸ್ 10-0 ಅನ್ಡಿಫಿಟೆಡ್ ಬಿಫೋರ್ ಕೋವಿಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ಸೊ ಐ ವಾಸ್ ಇನ್ 20s ಸ್ಟಿಲ್. ಸೊ ನನಗೆ ನನ್ನ ಬಾಡಿ ಸಪೋರ್ಟ್ ಮಾಡ್ತಾಯಿತ್ತು. ಐ ವಾಸ್ ಯಂಗ್, ಐ ವಾಸ್ ಮೆಂಟಲಿ ಸ್ಟ್ರಾಂಗ್. ಸೊ ಈ ಥರ ಏನಾಗುತ್ತೆ, ಈಗ ನಾನು ಮೆಂಟಲಿ ಸ್ಟ್ರಾಂಗ್ ಇದ್ದೆ, ನಾನು ಮಾಡಲೇಬೇಕು ಅನ್ನೋ ಒಂದು ಹಠ ಇತ್ತು. ನಾನು ಸ್ಮಾಲ್ ಟೌನಿಂದ ಬಂದಿದ್ದೆ, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದೆ, ಕಷ್ಟ ಅಂದರೆ ಏನು ಅಂತ ಗೊತ್ತಿತ್ತು. ಬಟ್ ಈಗಿನ ಜನ್ರೇಷನಲ್ಲಿ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಎಲ್ಲ ಫೆಸಿಲಿಟಿ ಸಿಗುತ್ತೆ. ಅದು ಹಾರ್ಡ್ ವರ್ಕು, ಆ ಸ್ಟ್ರಗಲ್ ಅನ್ನೋದು ಗೊತ್ತಿರೋದಿಲ್ಲ. ಯಾವಾಗ ಹೆಚ್ಚಾಗಿ ಸ್ಟ್ರಗಲಲ್ಲಿ ಬೆಳೀತಾರಲ್ಲ ಆವಾಗ ಅವ್ರಿಗೆ ಆ ಒಂದು ಹಂಗರ್ ಅನ್ನೋದಿರುತ್ತೆ, ನಾನು ಸಾಧನೆ ಮಾಡಲೇಬೇಕು ಅನ್ನೋದು. ಸೊ ಇವಾಗ ಎಲ್ಲ ಫೆಸಿಲಿಟೀಸ್ ಸಿಗ್ತಾ ಇದೆ. ಬಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಕಾಂಪೀಟ್ ಮಾಡೋಕ್ಕೆ ಹೋದಾಗ ಒಂದು ಸೈಕಾಲಜಿಕಲಿ ಅವ್ರಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಓಕೆ, ನಿಮ್ಮ ಅಭ್ಯಾಸ ಹೇಗಿತ್ತು? ಅಂದರೆ ಅದನ್ನು
ಸ್ವಂತ ಅಂದರೆ ನಿಮ್ಮ ಖರ್ಚಲ್ಲೇ ಮಾಡ್ಕೊಂಡಿದ್ದ ಅಥವಾ ಯಾರಾದರೂ ಸ್ಪಾನ್ಸರ್ ಇದ್ರಾ? ಆ್ಯಂಡ್ ಈಗ ನೀವೇನು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರುತ್ತೆ ನಿಮ್ಮ ಇಂಟರ್ನ್ಯಾಷನಲ್ ಲೆವೆಲ್ಗೆ, ಆಗ ನಿಮ್ಮ ಒಂದು ರೆಸ್ಲಿಂಗಿಗೆ ಸ್ಪಾನ್ಸರ್ ಇರ್ತಾರಾ ಅಥವಾ ಯಾವ ಥರ ಅದು? ಇಲ್ಲ, ನನಗೆ ಇದುವರೆಗೂ ಸ್ಪಾನ್ಸರ್ಸ್ ಅಂತ ಬಂದಿದ್ದು ನಾನು ಲಾಸ್ಟ್ ಫೈಟ್ಗೆ ಹೋದಾಗ ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೆಲವರು ಇದ್ದರು. ಈಗ ಕೆಲವೊಂದು ಫಿಟ್ನೆಸ್ ಇಂಡಸ್ಟ್ರಿಲೇ ಇದ್ದವರು ಅವರು ನನಗೆ, ಯಾಕಂದರೆ ಈಗ ನಾನು ಎವ್ರಿ ಫೈಟ್ಗೆ ಏನು ಮಾಡ್ತಾಯಿದ್ದೆ, ನನಗೆ ಇಂಡಿಯಾನಲ್ಲಿ ಆ ಟ್ರೈನಿಂಗ್ ಫೆಸಿಲಿಟಿನೇ ಇಲ್ಲ. ಓಕೆ. ಯಾಕೆಂದರೆ MMA ಅಂದಾಗ ಇಟ್ಸ್ ನಾಟ್ ಓನ್ಲಿ ಸಿಂಗಲ್ ಪರ್ಟಿಕ್ಯುಲರ್ ಗೇಮ್, ಮಿಕ್ಸ್ಡ್ ಮಾರ್ಷಲ್ ಆರ್ಟ್. ನನಗೆ ಬಾಕ್ಸಿಂಗ್ ಮಾಡಬೇಕು, ರೆಸ್ಲಿಂಗ್ ಮಾಡಬೇಕು, ಜಿಜಿಟ್ಸು ಮಾಡಬೇಕು, ಕಿಕ್ ಬಾಕ್ಸಿಂಗ್ ಮಾಡಬೇಕು, ಈ ಎಲ್ಲ ಸ್ಕಿಲ್ಸ್ನ ನಾನು ಟ್ರೈನ್ ಮಾಡಬೇಕು. ಅದ್ರ ಜೊತೆಗೆ ನನಗೆ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಟ್ರೈನ್ ಮಾಡಬೇಕು, ರಿಕವರಿ ಬೇಕು ನನಗೆ. ನಾನು ಎವ್ರಿ ಡೇ 4 to 6 hours ಟ್ರೈನಿಂಗ್ ಮಾಡ್ತೀನಿ. ಅಂದರೆ ಮಾರ್ನಿಂಗ್ ಒಂದು 2 hours, ಆಫ್ಟರ್ನೂನ್ ಒಂದು 1 hour, ಈವ್ನಿಂಗ್ ಒಂದು 2-3 hours ಟ್ರೈನಿಂಗ್ ಮಾಡ್ತೀನಿ. ಅಂದರೆ ನನಗೆ ಅದಕ್ಕೆ ತಕ್ಕನಾಗಿ ನಾನು ಡಯಟ್ ಇಂಟೇಕ್ ಮಾಡಬೇಕು. ನನ್ನ ರಿಕವರಿ ಕೂಡ ಆಗಿರಬೇಕು. ರಿಕವರಿ ಯಾವ ಥರ, ಈಗ ನಾನು ನಾರ್ಮಲ್ ಸ್ಪೋರ್ಟ್ಸ್ ಮಸಾಜ್ ಇರ್ಬೋದು, ಐಸ್ ಬಾತ್ ಇರ್ಬೋದು, ಸೋನಾ ಬಾತ್ ಇರ್ಬೋದು. ಯಾವ ಥರ ಅದೆಲ್ಲ ಏನಂಗಂದ್ರೆ? ಅದೊಂದು ಸಿಸ್ಟಮ್. ಹೇಗಂದರೆ ಈಗ ಸೋನಾ ಬಾತ್ ಅಂದರೆ ಒಂದು ರೂಮ್ ಇರುತ್ತೆ, ಅದರಲ್ಲಿ ಹೀಟ್ ಜನ್ರೇಟ್ ಮಾಡ್ತಾರೆ. ಸೊ ಕೈಂಡ್ ಆಫ್ ಸ್ಟೀಮ್ ಥರನೇ ಸೋನಾ ಸ್ಟೀಮ್ ಆಗಿರ್ಬೋದು. ಈಗ ಐಸ್ ಬಾತ್ ಫೆಸಿಲಿಟಿ ಇರ್ಬೋದು. ಅದೇ ಥರ ಈಗ ಸ್ಪೋರ್ಟ್ಸ್ ಮಸಾಜ್ ಆಗಿರ್ಬೋದು. ಈಗ ಅದರಲ್ಲಿ ಈಗ ಕಪ್ಪಿಂಗ್ ಆಗಿರ್ಬೋದು, ನೀಡ್ಲಿಂಗ್ ಆಗಿರ್ಬೋದು, ಆ ಥರ ಎಲ್ಲ ನಮಗೆ ಎಷ್ಟು ಮೇನ್ ಏನು ರಿಕವರಿ. ನಾವು ಒಂದು ಸೆಷನ್ ಮಾಡಿದ್ದೀರಿ ಅಂದರೆ ಇನ್ನೊಂದು ಸೆಷನಿಗೆ ನಾನು ರೆಡಿ ಇರಬೇಕು, ನನ್ನ ಬಾಡಿ ರೆಡಿ ಇರಬೇಕು. ಈಗ ನಾನು 1 hour ಸ್ಪಾರಿಂಗ್ ಮಾಡಿದ್ದೀನಿ ಬೆಳಗ್ಗೆ, ಈವ್ನಿಂಗ್ ನಾನು ಟೆಕ್ನಿಕಲ್ ಟ್ರೈನಿಂಗ್ ಮಾಡಬೇಕು, ಇಲ್ಲ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು ಅಂದರೆ ನನ್ನ ಬಾಡಿ ರೆಡಿ ಇರಬೇಕು. ನಾನು ಬೆಳಗ್ಗೆ ಮಾಡಿದ್ದಕ್ಕೆ ಇನ್ನೂ ನಾನು ಟಯರ್ಡು ಸುಸ್ತಾಗ್ತಾ ಇದೆ ಅಂದಾಗ ರಿಕವರಿ ಇಲ್ಲ ಅಂತ ಆವಾಗ ಮತ್ತೆ ನಾನು ಟ್ರೈನಿಂಗ್ ಮಾಡೋಕೆ ಹೋಗ್ತೀನಿ ಅಂದರೆ ಇಂಜುರೀಸ್ ಚಾನ್ಸಸ್ ಆಗುತ್ತೆ, ಪರ್ಫಾರ್ಮೆನ್ಸ್ ಮೇಲೆ ಹೋಗೋಲ್ಲ. ಓಕೆ. ಅಂದರೆ ಇಂಡಿಯಾದಲ್ಲಿ ಆ ರೀತಿ ಫೆಸಿಲಿಟಿಗಳು ಇವಾಗ ಇಂಡಿಯಾ ಗೌರ್ಮೆಂಟ್ ಪ್ರೊವೈಡ್ ಮಾಡ್ತಾ ಇದೆ. ನಾಟ್ ಓನ್ಲಿ ಅಂದರೆ ಎಲ್ಲರಿಗೂ ಇಲ್ಲ. ಇಂಡಿಯಾನಲ್ಲಿ ಏನಾಗಿದೆ, ಸ್ವಲ್ಪ ಸ್ಪೋರ್ಟ್ಸ್ಗೆ ಒತ್ತು ಕೊಡ್ತಾ ಇದ್ದಾರೆ, ಮೆಡಲ್ ಬರಲಿ ಅಂತ ಹೇಳ್ಬಿಟ್ಟು. ಅದರಲ್ಲಿ ಈಗ ಸ್ಪೋರ್ಟ್ಸ್ ಥಿಯೇಟರ್ ಆಫ್ ಇಂಡಿಯಾ ಅನ್ನೋದು ಅತಿ ಹೆಚ್ಚು ಈಗ ನ್ಯಾಷನಲ್ ಸೆಂಟರ್ ಆಫ್ ಎಕ್ಸಲೆನ್ಸಿ ಅಂತ ಟ್ರೈನಿಂಗ್ ಸೆಂಟರ್ಗಳನ್ನ ಮಾಡಿದ್ದಾರೆ. ಈಗ ಪರ್ಟಿಕ್ಯುಲರ್ ಎಲ್ಲ ಗೇಮಲ್ಲೂ ಯಾರು ಬೆಸ್ಟ್ ಇರ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡಿ ಅವ್ರಿಗೆ 1 year ಅಲ್ಲೇ ಫ್ರೀ ಟ್ರೈನಿಂಗ್, ಫುಡ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಫೆಸಿಲಿಟಿ, ಅದ್ರ ಟ್ರೈನಿಂಗ್ ಫೆಸಿಲಿಟಿ ಕೊಡ್ತಾ ಇದ್ದಾರೆ. ಸೊ ಇವಾಗ ದೇ ಆರ್ ಡೂಯಿಂಗ್ ಗುಡ್. ಬಟ್ ಗ್ರಾಸ್ ರೂಟ್ ಲೆವೆಲ್ ಇಂಪ್ರೂವ್ ಆಗ್ತಾ ಇಲ್ಲ. ಗ್ರಾಸ್ ರೂಟ್ ಲೆವೆಲ್ ಅಂದರೆ ಈಗ ನೋಡಿ, ಖೇಲೋ ಇಂಡಿಯಾ ಅಂತ ಗೇಮ್ಸ್ ಮಾಡ್ತಾರೆ, ಅದಕ್ಕೆ ಕ್ರೋಸ್ ಆಫ್ ರುಪೀಸ್ ಫಂಡ್ ಬರುತ್ತೆ. ಆ ಗೇಮ್ಸ್ ನಡೆಸುವಾಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಈವೆಂಟ್ನ ಆರ್ಗನೈಸ್ ಮಾಡ್ತಾರೆ. ಒಬ್ಬ ಹಳ್ಳಿಲಿ ಇರೋ ಹುಡುಗ ಓಡೋರಿಗೆ ಅವನಿಗೆ ಸಿಂಥೆಟಿಕ್ ಟ್ರ್ಯಾಕಲ್ಲಿ ಸ್ಪೈಕ್ ಹಾಕೊಂಡು ಓಡಿದ ಅಭ್ಯಾಸನೇ ಇರಲ್ಲ. ಈಗ ಸಡನ್ನಾಗಿ ಖೇಲೋ ಇಂಡಿಯಾ ಗೇಮ್ಸ್ ನಡೀತಾ ಇದೆ, ನ್ಯಾಷನಲ್ ಗೇಮ್ಸು, ಅಲ್ಲಿ ಹೋಗ್ಬಿಟ್ಟು ಅವನಿಗೆ ಓಡು ಅಂದಾಗ ಅಭ್ಯಾಸ ಇದ್ದರೆ ತಾನೇ ಓಡ್ಲಿಕ್ಕೆ ಬರೋದು. ಸೊ ಅವನೇನು ಮಾಡ್ತಾನೆ, ಚಿಕ್ಕ ಹುಡುಗ ಸ್ವಲ್ಪ ದಿನ ಆದಮೇಲೆ ಎಲ್ಲೋ ಎಲ್ಲೋ ಸಿಂಥೆಟಿಕ್ ಟ್ರ್ಯಾಕ್ ಇರೋ ಕಡೆ, ಎಲ್ಲೋ ಕೋಚ್ ಇರೋ ಕಡೆ ಬರ್ತಾನೆ, ಟ್ರೈನಿಂಗ್ ಮಾಡ್ತಾನೆ. ಬಟ್ ಆ ಡ್ಯೂರೇಷನ್ ಇರುತ್ತಲ್ಲ, ಎಷ್ಟು ಟೈಮ್ ವೇಸ್ಟ್ ಆಗಿರುತ್ತೆ. ಆ ಚಿಕ್ಕ ಹುಡುಗನಿಗೆ ಅವನು 15-16 ವರ್ಷಕ್ಕೆ ಅವನು ಸಿಟಿಗೆ ಬಂದ್ಬಿಟ್ಟು ಸಿಂಥೆಟಿಕ್ ಟ್ರ್ಯಾಕಲ್ಲಿ ಟ್ರೈನಿಂಗ್ ಮಾಡಿ ಆ ಲೆವೆಲ್ಲಿಗೆ ರೀಚ್ ಆಗೋದಷ್ಟರಲ್ಲಿ ಅವನಿಗೆ ಒಂದು ವಿಲೇಜಲ್ಲೇ ಆ ಚಿಕ್ಕ, ಈಗ ನಮ್ಮ ಪ್ರತಿಯೊಂದು, ಈಗ ನಮ್ಮ ಕರ್ನಾಟಕದಲ್ಲಿ 30 ಡಿಸ್ಟಿಕ್ ಇದೆ ಅಂದರೆ 30 ಡಿಸ್ಟಿಕ್ಕಿಗೂ ಒಂದೊಂದು ಡಿಸ್ಟಿಕ್ಕಿಗೂ ಪ್ರಾಪರ್ ಸಿಂಥೆಟಿಕ್ ಟ್ರ್ಯಾಕ್, ಪ್ರಾಪರ್ ಕೋಚಸ್. ಪರ್ಟಿಕ್ಯುಲರ್ ಈಗ 100 ಮೀಟ್ರ್ ಓಡೋ ಓಟಗಾರನೇ ಬೇರೆ, 400 ಮ್ಯಾರಥಾನ್ ಓಡೋರೇ ಬೇರೆ. ಅದಕ್ಕೆ ಅಂತ ಒಂದು ಸ್ಪೆಸಿಫಿಕ್ಕಾಗಿ ಕೋಚಸ್ ಇರ್ತಾರೆ, ಅವರು ಟ್ರೈನ್ ಮಾಡಿದ್ರೆ ಅಲ್ಲಿ ಪರ್ಫಾರ್ಮೆನ್ಸ್ ಬರುತ್ತೆ. ಅಂದರೆ ಎಲ್ಲ ಭಾರತದ ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲೇ ಈ ಶಿಕ್ಷಣ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಅಂತ. ಅಲ್ಲೇ ಅದೇ ಮೇನ್ ಏನಕ್ಕೆ ಅಂದರೆ ಅಲ್ಲಿ ಸಿಗ್ತಾ ಇಲ್ಲ. ನಮ್ಮಲ್ಲಿ ಏನಂದರೆ ಮಕ್ಕಳು ಓದಬೇಕು, ಸ್ಪೋರ್ಟ್ಸ್ ಬರೋದು ಯಾರೋ, ಇವನು ಓದೋ ದಡ್ಡನ, ಅವ್ನಿಗೆ ಯಾವುದೊಂದು ಆಟಕ್ಕೆ ಹಾಕ್ರಿ, ಅಟ್ಲೀಸ್ಟ್ ಡಿಸಿಪ್ಲಿನ್ ಆಗಿರ್ತಾನೆ ಅಂತ, ಅದೊಂದು ಮೈಂಡ್ಸೆಟ್ ಇದೆ. ಈಗ ನಮ್ಮಲ್ಲಿ ಎಲ್ಲರೂ 99% ಯಾರೇ ಆಗಲಿ ಸ್ಪೋರ್ಟ್ಸ್ಗೆ ಏನಕ್ಕೆ ಬರ್ತಾರೆ, ಏನೋ ಒಂದು ಮೆಡಲ್ ಹೊಡೆದು ಏನೋ ಒಂದು ಗೌರ್ಮೆಂಟ್ ನೌಕರಿ ತೊಗೋಬೇಕು, ಲೈಫಲ್ಲಿ ಸೆಟ್ಲ್ ಆಗಿರಬೇಕು, ಸಾಕು. ಪ್ಯಾಷನ್ಗಿಂತ ಯಾರೂ ಮಾಡಲ್ಲ, ತುಂಬ ಕಮ್ಮಿ, ಎಲ್ಲೋ 100ರಲ್ಲಿ ಒಬ್ಬರು. ಪೇರೆಂಟ್ಸು ಸ್ಪೋರ್ಟ್ಸ್ಮನ್ ಆಗಿ ಅವರೊಂದು ಒಳ್ಳೆ ಲೆವೆಲಲ್ಲಿದ್ದು ನನ್ನ ಮಕ್ಕಳು ಸ್ಪೋರ್ಟ್ಸ್ ಆಡಲಿ, ಜೀವನದಲ್ಲಿ ಹ್ಯಾಪಿಯಾಗಿರಲಿ, ಹೆಲ್ದಿಯಾಗಿರಲಿ, ಅವ್ರಿಗೇನು ಇಷ್ಟನೋ ಅದು ಮಾಡಲಿ ಅನ್ನೋದು ತುಂಬ ಕಮ್ಮಿ. ಈಗ ನೀವು ನಮ್ಮ ಸ್ಮಾಲ್ ಟೌನ್, ಈಗ ವಿಲೇಜ್ ಸೈಡಲ್ಲಿ ಆಗಿರ್ಬೋದು, ಎಲ್ಲ ಯಾರು ತಂದೆ ತಾಯಿ ತಾನೇ ಇನ್ನು ಆಟ ಆಡ್ಕೊಂಡು ಚೆನ್ನಾಗಿರಲಿ, ದೇಶಕ್ಕೋಸ್ಕರ ಮೆಡಲ್ ಹೊಡಿಲಿ ಅಂತಾರೆ? ಯಾರೂ ಅನ್ನಲ್ಲ. ಏನೋ ಓದ್ಬಿಟ್ಟು ಒಂದು ಜಾಬ್ ತೊಗೊಂಡ್ಲಪ್ಪ, ಮುಂದೆ ಲೈಫಲ್ಲಿ ಮದುವೆ ಮಾಡ್ಕೊಂಡು ಹೆಂಡತಿ ಮಕ್ಳು ಅಂದ್ಕೊಂಡು ಚೆನ್ನಾಗಿರಲಿ ಅಂತಲೇ ಹೇಳೋದು. ಯಾರು ನನ್ನ ದೇಶಕ್ಕೋಸ್ಕರ ನೀನು ಆಡಬೇಕು, ಮೆಡಲ್ ಹೊಡಿಬೇಕು, ನನ್ನ ದೇಶದ ಹೆಸರನ್ನ ಮೇಲೆ ತರಬೇಕು ಅಂತ ಹೇಳ್ತಾರೆ? ಯಾರಿಲ್ಲ. ಈಗ ನನ್ನ ತಂದೆ ರೆಸ್ಲರ್ ಇದ್ದರು, ನಾವು ರೆಸ್ಲಿಂಗ್ ಮಾಡ್ತೀವಿ ಅಂತ ಗೊತ್ತಾದಾಗ ಇಂಟ್ರೆಸ್ಟ್ ತೊಗೊಂಡ್ರು. ಆದರೆ ಒಳ್ಳೆ ಪೈಲ್ವಾನ್ ಆಗಬೇಕು, ಒಳ್ಳೆ ಮೆಡಲ್ ಹೊಡಿಬೇಕು, 4 ಜನ ಚಪ್ಪಾಳೆ ತಡಬೇಕು, ಹೆಸರು ಹೇಳಬೇಕು, ನಿಂದು ಊರ ಹೆಸರು, ನಮ್ಮ ಮನೆ ಹೆಸರು, ಎಲ್ಲರೂ ಒಂದು ಪ್ರೌಡ್ ಫೀಲ್ ಮಾಡಬೇಕು, ಆ ಥರ ಒಂದು ಮೈಂಡ್ಸೆಟ್ ಬಿಲ್ಡ್ ಮಾಡಿದ್ರು. ಸೊ ಅವಾಗ ನಮ್ಗೆ ಚಿಕ್ಕ ವಯಸ್ಸಿಂದನೇ, ಈಗ ನಾವು ಏನು ಚಿಕ್ಕ ವಯಸ್ಸಲ್ಲಿ RSS ಹೋಗ್ತಾ ಇದ್ರಿ, ಅಲ್ಲೂ ಕೂಡ
ದೇಶಭಕ್ತಿ ಅದೇ ಆಗಿರ್ಬೋದು, ಅಲ್ಲಿ ಆಟಗಳು ಆಡಿಸೋದಿರ್ಬೋದು, ಒಂದು ಭಕ್ತಿ ಅದೆಲ್ಲ ಒಂದು ರೀತಿ ನಮ್ಮ ಮೈಂಡ್ಸೆಟಲ್ಲಿ ಅದು ದೇಶಕ್ಕೋಸ್ಕರ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಮನೋಭಾವನ ಬೆಳೀತು. ಈ ಮನೋಭಾವನ ಯಾರು ಬೆಳೆಸ್ತಾರೆ? ಈಗ ಯುರೋಪಿಯನ್ ಕಂಟ್ರೀಸ್ನಲ್ಲೆಲ್ಲ ಯಾವ ಥರ ಅಲ್ಲೆಲ್ಲ ಮೈಂಡ್ಸೆಟ್ ಯಾವ ಥರ ಇರುತ್ತೆ, ಅಲ್ಲಿ ಫ್ರೀಡಮ್, ಮಕ್ಳಿಗೆ ಏನು ಇಷ್ಟನೋ ಅದು ಮಾಡೋಕ್ಕೆ ಬಿಡ್ತಾರೆ. ನೀನು ಡಾಕ್ಟರ್ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು, ನೀನು IAS ಆಗಬೇಕು, ನೋ, ಅವ್ರಿಗೆ ಏನು ಇಷ್ಟ ಅದು ಮಾಡೋಕ್ಕೆ ಬಿಟ್ಟರೆ 100%. ಏನಾಗುತ್ತೆ ಈಗ ಈವನ್ ಸ್ಪೋರ್ಟ್ಸ್ಗೆ ಬಂದಮೇಲೂ ಕೂಡ ಒಂದು ಏಜ್ ತನಕ ನನಗೆ ಒಂದು 16-17ವರೆಗೂ ಸ್ವಲ್ಪ ಫ್ರೀಡಮ್ ಆಗಿ ಮಾಡ್ತಾ ಇರ್ತಾರೆ, ಪರ್ಫಾರ್ಮೆನ್ಸ್ ಬರ್ತಾ ಇರುತ್ತೆ. ಈಗ ನಮ್ಮ ಇಂಡಿಯಾದ ಸ್ಪೋರ್ಟ್ಸು ಕಂಪೇರ್ ಟು ಈಗ ಸೀನಿಯರ್ ಲೆವೆಲಲ್ಲಿ ಕಂಪೇರ್ ಮಾಡಿದ್ರೆ ಜೂನಿಯರಲ್ಲಿ ತುಂಬ ಅಚೀವ್ಮೆಂಟ್ ಇದೆ. ಸೀನಿಯರ್ ಅಂದರೆ 21 ಇಯರ್ ಆದಮೇಲೆ ಪ್ರತಿಯೊಂದು ಗೇಮ್ಗೆ ಅದೊಂದು ಏಜ್ ಕ್ಯಾಟಗರಿ ಅಂತ ಇರುತ್ತೆ. ಸಬ್ ಜೂನಿಯರ್, ಕೆಡೆಟ್, ಜೂನಿಯರ್, ಆಮೇಲೆ ಸೀನಿಯರ್ ಥರ. ಜೂನಿಯರ್ವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಈಗ ವರ್ಲ್ಡ್ ಲೆವೆಲಲ್ಲಿ ಮೆಡಲ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಸೀನಿಯರಲ್ಲಿ ಆ ಪರ್ಫಾರ್ಮೆನ್ಸ್ ಬರೋದಿಲ್ಲ. ಯಾಕೆ? ಯಾಕಂದರೆ ಜೂನಿಯರ್ ಲೆವೆಲಲ್ಲಿರೋವರೆಗೂ ಮಕ್ಕಳಲ್ಲಿ ಆಲ್ಮೋಸ್ಟ್ ಒಂದು ಫ್ರೀಡಮ್ ಇರುತ್ತೆ, ಯಾವುದೇ ರೀತಿಯಾದಂಥ ಒಂದು ಪ್ರೆಷರ್ ಇರೋಲ್ಲ. ನಮ್ಮಲ್ಲಿ ಈಗ 18, 19, 20 ಆದರೆ ಸಾಕು ಹುಡುಗನಿಗೆ, ನೌಕರಿ ಮಾಡಿ ನಿಂಗೆ ವಯಸ್ಸಾಯಿತು, ವಯಸ್ಸು ಎಷ್ಟು ದಿವಸ ಅಂತ ಆಟ ಆಡ್ಕೊಂಡಿರ್ತೀಯ, ಆಟ ಮುಗಿದ್ಮೇಲೆ ಏನು ಕೆಲಸ ಇಲ್ಲ ಅಂದರೆ ನಿಂಗೆ ಯಾರು ಹುಡುಗಿ ಕೊಡ್ತಾರೆ, ನಿಂಗೆ ಯಾರು ಮದುವೆ ಆಗ್ತಾರೆ, ಆ ಥರ ಒಂದು ಪ್ರೆಷರ್ ಹಾಕೋಕ್ಕೆ ಶುರು ಮಾಡ್ತಾರೆ. ಸೊ ಆ ಪ್ರೆಷರಲ್ಲಿ ಏನಾಗುತ್ತೆ, ಸ್ಪೋರ್ಟ್ಸ್ ಅನ್ನೋದನ್ನು ಅಚೀವ್ ಮಾಡಬೇಕು ಅನ್ನೋದು ನಾಟ್ ಓನ್ಲಿ ಫಿಸಿಕಲ್, ನಾವೆಷ್ಟು ಮೆಂಟಲಿ ಫೋಕಸ್ಡ್ ಆಗಿರ್ತೀವಿ, ಮೆಂಟಲಿ ರಿಲ್ಯಾಕ್ಸ್ ಆಗಿರ್ತೀವಿ, ಅಷ್ಟು ನಮ್ಗೆ ಪರ್ಫಾರ್ಮೆನ್ಸ್ ಮೇಲೆ ಬರ್ತಾ ಹೋಗುತ್ತೆ. ಕಾಂತರಾಜ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರ ಹತ್ರ ಇನ್ನಷ್ಟು ವಿಚಾರಗಳನ್ನ ಮಾತಾಡೋದಿದೆ, ಬನ್ನಿ ಮಾತಾಡೋಣ. ಇವಾಗ ಮೆಂಟಲಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಸ್ಪೋರ್ಟ್ಸ್ ಫೀಲ್ಡ್ಗೆ, ಈ ಒಂದು ಪ್ರೊಫೆಷ್ನಲ್ಗೆ ಫಿಸಿಕಲಿ ಅನ್ನೋದು ಎಷ್ಟು ಮ್ಯಾಟ್ರ್ ಆಗುತ್ತೆ ಸರ್? ಫಿಸಿಕಲಿ ಫಿಟ್ ಆಗಿರಬೇಕು, ಹೆಲ್ದಿ ಆಗಿರಬೇಕು, ಅದ್ರ ಜೊತೆಗೆ ಕೆಲವರಿಗೆ ಕೆಲವೊಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆ ಥರ ನ್ಯೂನ್ಯತೆಗಳು ಇರುತ್ತೆ, ಅವ್ರಿಗೆ ಇಷ್ಟ ಇರುತ್ತೆ ನಾನೇನೋ ಅಚೀವ್ ಮಾಡಬೇಕು ಅಂತ. ಸೊ ಈಗ ಫಿಸಿಕಲಿ ಯಾರು ಚಾಲೆಂಜ್ ಇರ್ತಾರೆ ಅವರಿಗೆಲ್ಲ ಪ್ಯಾರಾ ಅಂತಲೇ ಅವ್ರಿಗೆ ಸಪ್ರೇಟ್ ಸ್ಪೋರ್ಟ್ಸ್ ಇವೆಂಟ್ ಇರುತ್ತೆ. ಅದಕ್ಕೇನು ನಾವು ಆ ಥರ ಏನಿಲ್ಲ, ಅವ್ರಿಗೂ ಕೂಡ ಸ್ಪೋರ್ಟ್ಸಲ್ಲಿ ಅಚೀವ್ ಮಾಡ್ಬೋದು. ಪ್ಯಾರಾ ಗೇಮ್ಸ್ ಅಂತ ನಡೆಯುತ್ತೆ ಅವ್ರಿಗೆ ಸಪ್ರೇಟಾಗಿ, ಅದರಲ್ಲೂ ಕ್ಯಾಟಗರೀಸ್ ಇರುತ್ತೆ. ಈಗ ಹ್ಯಾಂಡ್ ಏನಾದರೂ ಇಂಜುರಿ ಇದ್ದರೆ, ಲೆಗ್ಸ್ ಇದ್ದರೆ ಅವರಲ್ಲೂ ದೇ ಕ್ಯಾನ್ ಏನು ಹೇಳ್ತಾರೆ, ಅವ್ರ ಕನಸಿನ ಗುರಿನ ತಲುಪ್ಬೋದು. 2010-2011 ನೀವು ಸೀನಿಯರ್ ನ್ಯಾಷನಲ್ ಜೂಡೋ ಚಾಂಪಿಯನ್ ಆಗಿರ್ತೀರಾ. ಜೂನಿಯರ್ ನ್ಯಾಷನಲ್ ಮೆಡಲ್ ಮಾಡ್ತೀನಿ, ಜೂನಿಯರ್ ನ್ಯಾಷನಲ್ ಚಾಂಪಿಯನ್ ಆಗ್ತೀನಿ. ಆಮೇಲೆ 2010 ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಗೋಲ್ಡ್ ಆಗ್ತೀನಿ, ಕುವೆಂಪು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡ್ತೀನಿ. ಟೋಟಲ್ ಎಷ್ಟು ಮೆಡಲ್ ಬಂದಿದೆ ಸರ್? ಯಾವ್ಯಾವ್ದಕ್ಕೆ ಬಂದಿದೆ, ಎಷ್ಟು ಬಂದಿದೆ? ಲೆಕ್ಕ ಇಲ್ಲ. ಓಕೆ, ಫೈನ್. ಅಂದರೆ ನನಗೆ ಒಂದು ಖುಷಿ ಅಂದರೆ ಫಸ್ಟ್ ಟೈಮ್ ನಾನು ಕುವೆಂಪು ಯೂನಿವರ್ಸಿಟಿ ಹಿಸ್ಟ್ರಿನಲ್ಲೇ ಐ ಆಮ್ ದ ಫಸ್ಟ್ ಅಥ್ಲೀಟ್ ಹೂ ಒನ್ ಗೋಲ್ಡ್ ಮೆಡಲ್ ಫಾರ್ ದ ಯೂನಿವರ್ಸಿಟಿ. ಸೊ ಅದೊಂದು ರೆಕಾರ್ಡ್. ಓಕೆ, ಫಸ್ಟ್ ಟೈಮ್ ಯಾರಾದರೂ ಕುವೆಂಪು ಯೂನಿವರ್ಸಿಟಿ ಹಿಸ್ಟ್ರಿನಲ್ಲಿ ಯಾರಾದರೂ ಗೋಲ್ಡ್ ಮೆಡಲ್ ತೊಗೊಂಡಿದ್ದಾರೆ ಆಲ್ ಇಂಡಿಯಾ ಯೂನಿವರ್ಸಿಟಿನಲ್ಲಿ ಅಂದರೆ ಅದು ಕಾಂತರಾಜ್ ವ್ಯಾಸ ಅಂತ ಬರುತ್ತೆ. ಅದೊಂದು ಖುಷಿ ನನಗೆ. ಓಕೆ. ಸೊ ಆ ಟೈಮಲ್ಲಿ ಯೂನಿವರ್ಸಿಟಿಯಿಂದ ಎಲ್ಲ ಫೆಸಿಲಿಟೇಷನ್ ಮಾಡಿದರು, ಖುಷಿ ಇತ್ತು. ಈಗ ಸೆಪ್ಟೆಂಬರ್ನಲ್ಲಿ ರೀಸೆಂಟಾಗಿ ನೀವು ಚೀನಾದಲ್ಲಿ ಏನು ಪಾರ್ಟಿಸಿಪೇಟ್ ಮಾಡಿದ್ರಿ ಅಂತ ಕೇಳಿದ್ವಿ, ಅದು ಹೇಗಿತ್ತು? ಅದೇ ನಾನು ಫಸ್ಟ್ ಟೈಮ್ ನಾನು ಚೀನಾ ಹೋಗಿದ್ದು. ನನ್ನ ಪ್ರಕಾರ ಚೀನಾ ನಮ್ಮ ಭಾರತ ದೇಶಕ್ಕಿಂತ ಒಂದು 50-60 ವರ್ಷ ಮುಂದೆ ಇದೆ. ಹೌದಾ? ಪ್ರತಿಯೊಂದು ಬರೀ ಇನ್ಫ್ರಾಸ್ಟ್ರಕ್ಚರ್ ಅಂತಲೇ ಹೇಳೋದಕ್ಕೆಲ್ಲ, ಅಲ್ಲೇ ಸಿಸ್ಟಮ್, ಒಂದು ಸ್ಪೋರ್ಟ್ಸ್ ಈವೆಂಟ್ ಆರ್ಗನೈಸ್ ಮಾಡೋದಿರ್ಬೋದು, ಒಬ್ಬ ಅಥ್ಲೀಟ್ನ ಟ್ರೀಟ್ ಮಾಡೋದಿರ್ಬೋದು. ಈವನ್ ನನಗೆ ಜಸ್ಟ್ 10 days ಬ್ಯಾಕ್ ನನಗೆ ಸ್ಟಾಫ್ ಇನ್ಫೆಕ್ಷನ್ ಆಯಿತು, ನನಗೆ ಹಾಸ್ಪಿಟಲೈಸ್ ಆಗಿದ್ದೆ. ನಾವೊಂದು ಈವೆಂಟ್ ನಮ್ಗೆ ಫೈಟ್ ಫಿಕ್ಸ್ ಆದಾಗ ನಮಗೆ ಒಂದು 10-15 days ಮುಂಚೆ ಕರೆಸ್ಕೊಳ್ತಾರೆ. ಅಲ್ಲಿ ಈಗ ನನಗೆ ಸ್ಟಾಫ್ ಇನ್ಫೆಕ್ಷನ್ ಆಗಿದೆ, 2 ಆಪ್ಷನ್ ಕೊಡ್ತಾರೆ. ನೀವು ರಿಕವರಿ ಮಾಡ್ಕೊಂಡು ಫೈಟ್ ತೊಗೊಳ್ತೀರಾ, ಇಲ್ವಾ ಕ್ಯಾನ್ಸಲ್ ಮಾಡ್ತೀರಾ ಫೈಟು. ಈಗ ನಂದು ಹೇಗೆಂದರೆ, ಅದಕ್ಕೆ ಮುಂಚೆ ನಾನು 2 months ನಾನು ಇಂಡೋನೇಷ್ಯಾ ಹೋಗಿದ್ದೆ, ಅಲ್ಲಿ ಟ್ರೈನಿಂಗ್, ನನ್ನ ಸೆಲ್ಫ್ ಟ್ರೈನಿಂಗ್ಗೆ. ಯಾಕಂದ್ರೆ ನಮ್ಮಲ್ಲಿ ಈಗಲೂ ನಾನು ಹೇಳಿದ್ನಲ್ಲ ಆಗಲೇ, ನಮ್ಗೆ ಯಾವುದೇ ರೀತಿಯಾದಂಥ ಸ್ಪಾನ್ಸರ್ ಇಲ್ಲ. ನಾನು ಇದುವರೆಗೂ ನಾನು ಫೈಟ್ ಮಾಡುವಾಗ ಏನು ಮಾಡ್ತೇವೆ, ನಾನೊಂದು ಫೈಟ್ ವಿನ್ ಆದಾಗ ಒಂದು 10 lakh rupees ಬರ್ತಾಯಿದೆ ನನಗೆ. ಅಂದರೆ ಈವನ್ ನಾವು ಮ್ಯಾನೇಜ್ಮೆಂಟ್ ಸೈನ್ ಮಾಡಿರ್ತೀರಿ, ಅದರಲ್ಲಿ 30% GST, 13% ನಮ್ಮದು ಮ್ಯಾನೇಜ್ಮೆಂಟ್ ಫೀಸ್, 18% GST, TDS ಅದೆಲ್ಲ ಹೋಗಿ 10 ಲಕ್ಷದಲ್ಲಿ ಒಂದು 5-6 ಲಕ್ಷ ಕೈಗೆ ಬರುತ್ತೆ ಅಂದ್ಕೊಳ್ಳಿ. ಅದರಲ್ಲಿ ನಾವು 2 month ನಾವು ಆಚೆ ಹೋಗಿ ಟ್ರೈನ್ ಮಾಡ್ತೀರಿ. ಅಲ್ಲಿ ನಾವು ಟ್ರೈನಿಂಗ್ ಫೀಸು, ಅಲ್ಲಿ ನಮ್ಮದು ಸ್ಟೇ, ಫುಡ್ಡು. ಈಗೇನಂದರೆ ಅದಕ್ಕೆ ಎಷ್ಟು ಜಲ್ದಿ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ಬೇಗ ನಾವು ರೀಚ್ ಆಗ್ತೀರಿ. ನಾವು ಪ್ರತಿ ಫೈಟನ್ನು ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು, ನಾವು ಫೈಟ್ ಸ್ಟಾರ್ಟ್ ಮಾಡುವಾಗ ಇಲ್ಲಿ ಇಂಡಿಯಾನಲ್ಲಿ ಯಾರಿಗೂ ಯಾವುದು MMA ಅಂದ ತಕ್ಷಣ ಯಾರಿಗೂ ಗೊತ್ತಿಲ್ಲ. ಏನೋ ಫೈಟ್ ಕೇಜಲ್ಲಿ ಹೋಗ್ತಾರೆ, ಲಾಕ್ ಮಾಡ್ತಾರೆ, ಹೊಡೆದಾಡ್ತಾರೆ ಅಷ್ಟೇ. ಆದರೆ ಆ ಫೈಟ್ಗೆ ನಾವು ಪ್ರಿಪೇರ್ ಆಗುವಂಥ ಒಂದು
ಏನು ಮೆಥಡ್ಸ್ ಇದೆಲ್ಲ ಅದು ಯಾರಿಗೂ ಗೊತ್ತಿಲ್ಲ. ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ, ಏನು ನಾವಲ್ಲಿ ಇನ್ಪುಟ್ ಇರುತ್ತೆ ನಮ್ಮದಲ್ಲಿ ಅಂತ. ಈಗ ನಾವು ಒಂದು ಫೈಟ್ ಮಾಡ್ತೀರಿ ಅಂದಾಗ ಅಲ್ಲಿ ನಮ್ಮ ಹಾರ್ಡ್ ವರ್ಕ್ ಜೊತೆಗೆ ನಮ್ಮ ಟೈಮ್, ನಮ್ಮ ಸ್ವೆಟ್, ಅದರಲ್ಲಿ ಮತ್ತು ಇಂಜುರೀಸ್, ಎಷ್ಟು ಚಾನ್ಸಸ್ ಇಂಜುರೀಸ್ ಆಗೋ ಚಾನ್ಸ್ ಇರುತ್ತೆ. ಅಂದ್ರೆ ಇದುವರೆಗೂ ನೀವು ಪಾರ್ಟಿಸಿಪೇಟ್ ಮಾಡಿದಾಗ ಯಾವುದಾದ್ರೂ ತುಂಬಾ ದೊಡ್ಡ ಮಟ್ಟಕ್ಕೆ ಇಂಜುರೀಸ್ ಆಗಿರೋದು ಏನಾದರೂ ಇದೆಯಾ ನಿಮಗೆ? ನನಗೆ ಶೋಲ್ಡರ್ ಡಿಸ್ಲೊಕೇಟ್ ಆಗಿದೆ, ಅದನ್ನು ಸರ್ಜರಿ ಮಾಡಿಸಿದ್ದೀನಿ. ನೀ ಇಂಜುರಿ ಇದೆ, MCL ACL. ಅದಾದ್ಮೇಲೂ ಕೂಡ ನಿಮಗೆ ಏನು ಮ್ಯಾಟ್ರ್ ಆಗಲ್ಲ ಅಂತನಾ? ಮ್ಯಾಟ್ರ್ ಆಗಲ್ಲ ಅಂತಲ್ಲ. ನಾನು ಈ ಫೀಲ್ಡಲ್ಲಿ ಇದ್ದೀನಿ. ಈವನ್ ಐಮ್ 30+, ಐ ಸ್ಟಿಲ್ ಫೀಲ್ ಲೈಕ್ ಐಮ್ 20+. ಎವ್ರಿ ಡೇ ನಾನು ಬೇಗ ಹೇಳ್ತೀನಿ, ಟ್ರೈನಿಂಗ್ ಮಾಡ್ತೀನಿ, ಇಷ್ಟ ಬಂದಿದ್ದು ತಿಂತೀನಿ. ಈ ಥರ ಹೇಗಂದರೆ ಇವನು ಅಥ್ಲೀಟು, ಇವ್ನು ಪ್ರಾಪರ್ ಡಯಟ್ ಫಾಲೋ ಮಾಡಬೇಕು ಮಾಡ್ತಾರೆ, ಕೆಲವು ಡಿಸಿಪ್ಲಿನ್ ಆಗಿರ್ತಾರೆ. ನನ್ನ ಮೈಂಡ್ಸೆಟ್ ಬೇರೆ. ಇರೋದೊಂದು ಜೀವನ, ಇಷ್ಟ ಬಂದಂಗೆ ತಿನ್ನಬೇಕು, ಇಷ್ಟ ಬಂದಂಗೆ ಖುಷಿಯಾಗಿ ಬದುಕಬೇಕು. ಈಗ ಇಷ್ಟ ಬಂದಂಗೆ ತಿನ್ನಬೇಕು ಅನ್ಬೇಕಂದ್ರೆ ನಾನು ಅದಕ್ಕೆ ತಕ್ಕನಾಗಿ ಹಾರ್ಡ್ ವರ್ಕ್ ಮಾಡ್ತೀನಿ. ನಾನು ಸ್ವೀಟ್ಸು ತಿಂತೀನಿ, ಜಂಕ್ ಫುಡ್ಸು ತಿಂತೀನಿ, ಅಂದರೆ ಒಂದು ಲಿಮಿಟಲ್ಲಿ. ಎವ್ರಿ ಡೇ ತಿನ್ನಲ್ಲ, ವೀಕ್ಲಿ ಒನ್ಸ್ ನಂದು ಅದೇ ನನಗೆ ಇಷ್ಟ ಬಂದು ತಿಂತೀನಿ. ಬಟ್ ಒಂದು ವಾರ ಪೂರ್ತಿ ನಾನು ಪ್ರಾಪರ್ ಟ್ರೈನಿಂಗ್ ಮಾಡಿರ್ತೀನಿ, ಎವ್ರಿ ಡೇ 4 to 6 hours. ಸೊ ಓಕೆ, ನಾನು ಹೇಗೆ ತಿಂತೀನಿ, ನಾನು ಅದನ್ನು ಬರ್ನ್ ಮಾಡೋದು ನನಗೆ ಗೊತ್ತಿದೆ. ಸೊ ಹಾಗಾಗಿ ಎಂಡ್ ಆಫ್ ದ ಡೇ ಏನು ಹೇಳ್ತಾರೆ, ಮೆಂಟಲಿ ನಮಗೆ ನಾವು ಎಷ್ಟು ಖುಷಿಯಾಗಿ ಇಟ್ಕೊಳ್ತೀವಿ ಅದು ಮುಖ್ಯ. ನಾನು ಇಷ್ಟಪಟ್ಟಿದ್ದು ತಿನ್ನೋದು ಬಿಟ್ಟು ಅಲ್ಲೆಲ್ಲ ಬಿಟ್ಬಿಟ್ಟು ಇಲ್ಲ, ನನ್ನ ಮೈಂಡ್ಸೆಟ್ ಬೇರೆ. ಓಕೆ, ಇವಾಗ ನೀವು ನಮ್ಮ ಕೊಂಬಟ್ ಅಂತ ಏನು ಕೋರಮಂಗಲದಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ, ಅಲ್ಲಿ ಏನೇನಿದೆ, ಯಾರೆಲ್ಲ ಬಂದರೆ ಅಲ್ಲಿ ಲೈಫ್ ಕಟ್ಕೋಬೋದು ಅಂತ? ಲೈಫ್ ಕಟ್ಕೊಳ್ಳೋದು ಅಂತ ಅಲ್ಲ, ಯು ಕ್ಯಾನ್ ಮೇಕ್ ಯುವರ್ ಲೈಫ್ ಬೆಟರ್. ಹೇಗೆ ಎಲ್ಲರೂ ಜಿಮ್ಗೆ ಹೋಗ್ತಾರೆ, ವರ್ಕೌಟ್ ಮಾಡ್ತಾರೆ. ಬಟ್ ನಮ್ಮ ಕಾಂಬ್ಯಾಟ್ ಅನ್ನೋದು ನನ್ನ ಉದ್ದೇಶ. ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಫೈಟ್ಸ್ಗಿಂತ ಮುಂಚೆ 1 month 2 months ನಾನು ಬೇರೆ ಅಬ್ರಾಡ್ಗೆ ಟ್ರೈನ್ ಮಾಡ್ತಾಯಿದ್ದೆ. ಅದಕ್ಕೂ ಮೊದಲು ಫೈಟ್ ಇಲ್ಲದೆ ಇದ್ದಾಗ ಬೆಂಗಳೂರಲ್ಲೇ ಒಂದು ದಿನಕ್ಕಿಲ್ಲ ಅಂದರೂ ಒಂದು 80-100 ಕಿಲೋಮೀಟ್ರ್ ಓಡಾಡ್ತಾ ಇದ್ದೆ, ಬೆಳಗಿಂದ ಸಂಜೆ ತನಕ. ನಾನು ಎಷ್ಟು 100 ಕಿಲೋಮೀಟರ್ ಎವ್ರಿ ಡೇ, ಮಾರ್ನಿಂಗಿಂದ ಸಂಜೆ ತನಕ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ, ಆ ಥರ ಟ್ರೈನಿಂಗಿಗೆ. ಓಕೆ, ಒಂದ್ಸಲ ಬೆಳಿಗ್ಗೆ ನಾನು 6 ಗಂಟೆಗೆ 5:15 ಬೈಕ್ ಎತ್ಕೊಂಡು ಆಚೆ ಹೋದರೆ, ಈಗ ನಾನು ಎಕ್ಸಾಂಪಲ್ ಕೋರಮಂಗಲ ಇರ್ತಿದ್ರೆ ಕಂಠೀರವ್ಗೆ ಬರ್ತಿದ್ದೆ, ಅಲ್ಲಿ ಫಿಟ್ನೆಸ್ ಟ್ರೈನಿಂಗ್ ಮಾಡ್ತಾಯಿದ್ದೆ. ಅಲ್ಲಿಂದ ಮತ್ತೆ ಬನ್ನೇರುಘಟ್ಟ ರೋಡ್ ಅಲ್ಲಿ ಹೋಗೋದು, MMA ಪ್ರಾಕ್ಟೀಸ್ ಮಾಡೋದು, ಮತ್ತು ಮನೆಗೆ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ತಿರ್ಗಾ ಬಾನಸವಾಡಿ ಅಲ್ಲಿ ಇಲ್ಲಿ ಹೋಗಿ ಮೊಯ್ತಾಯಿ, ಕಿಕ್ ಬಾಕ್ಸಿಂಗ್, ಈ ಥರ ಡಿಫ್ರೆಂಟ್ ಪ್ಲೇಸ್ಗೆ ಹೋಗ್ತಾ ಇದ್ದೆ ಟ್ರೈನಿಂಗ್ ಮಾಡಲಿಕ್ಕೆ. ಬ್ಯಾಗಲ್ಲಿ ಪೂರ್ತಿ ಕಿಟ್ ಇಟ್ಕೊಂಡು ಡಯಟ್ ಫುಡ್ ಇಟ್ಕೊಂಡ್ರೆ ಅಷ್ಟೇ, ಎಲ್ಲಿ ಜಾಗ ಸಿಗೋದು ಅಲ್ಲಿ ಕೂತ್ಕೊಂಡು ತಿನ್ನು, ಟ್ರೈನಿಂಗ್ ಮಾಡು, ಮತ್ತೆ ರೆಸ್ಟ್ ಮಾಡು, ಮತ್ತೆ ಟ್ರೈನಿಂಗ್ ಹೋಗು. ಅವಾಗ ನಾನು ಅನಿಸ್ತಾಯಿತ್ತು, ನಾನು ಮುಂದೆ ಸ್ಟಾರ್ಟ್ ಮಾಡಿದ್ರೆ ಏನಾದರೂ ಒಂದು ಟ್ರೈನಿಂಗ್ ಅಕಾಡೆಮಿ ಥರ ಸ್ಟಾರ್ಟ್ ಮಾಡಿದ್ರೆ ನನಗೆಲ್ಲ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗಿಗೆ ನಾವು ಒಂದು ಪ್ಲೇಸಲ್ಲೇ ಇರಬೇಕು. ಅದ್ರ ಜೊತೆಗೆ ಮತ್ತು ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗು ಕೂಡ ಒಂದೇ ಜಾಗದಲ್ಲೇ ಅವೈಲೇಬಲ್ ಇರಬೇಕು. ಈಗ ನಾನು ಕಾಂಬ್ಯಾಟ್ ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಬೇಸಿಕಲಿ ಫೋಕಸ್ಡ್ ಬಾಕ್ಸಿಂಗ್, ಜೂಡೋ, ರೆಸ್ಲಿಂಗ್, ಇದು 3 ಒಲಿಂಪಿಕ್ ಗೇಮ್ಸ್, ಎಸ್ಪೆಷಲಿ ಸ್ಕೂಲ್ ಕಿಡ್ಸ್ ಮತ್ತು ಸ್ಟೂಡೆಂಟ್ಸ್ಗೆ. ಅಂದರೆ ಯಾವ ಏಜಿಂದ ಸ್ಟಾರ್ಟ್ ಮಾಡ್ಬೋದು? 6-7 ಇಯರ್ಸ್ಗೆ ಸ್ಟಾರ್ಟ್ ಮಾಡ್ಬೋದು. ನಮ್ಮಲ್ಲಿ ಈಗ ಕೋಚಸ್ ಇರೋದು ಕೂಡ NIS ಕ್ವಾಲಿಫೈಡ್ ಕೋಚಸ್. NIS ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸಿಂದ ಸರ್ಟಿಫೈಡ್ ಆಗಿರುವಂಥ ಕೋಚಸ್ಸು. ಅವರೇ ಈಗ ಜೂಡೋ ನಾನು ಕ್ವಾಲಿಫೈಡ್ ಕೋಚ್ ಇದ್ದೀನಿ, ನಾನು ಜೂಡೋ ಟೀಚ್ ಮಾಡ್ತೀನಿ. ರೆಸ್ಲಿಂಗಿಗೆ ಕ್ವಾಲಿಫೈಡ್ ಕೋಚ್ ಇದ್ದಾರೆ, ಬಾಕ್ಸಿಂಗಿಗೂ ಹಾಗೆ ಇದ್ದಾರೆ. ಸೊ ಆಮೇಲೆ ಪ್ರೊಫೆಷ್ನಲಾಗಿ MMA, ಬಾಕ್ಸಿಂಗ್, ಕಿಕ್ ಬಾಕ್ಸಿಂಗ್, ಮೊಯ್ತಾಯ್, ಅದಕ್ಕೂ ಕೂಡ ಪ್ರೊಫೆಷ್ನಲ್ ಫೈಟರ್ಸ್ ಆಸ್ ಎ ಕೋಚ್ ಮಾಡ್ತಾರೆ. ಮತ್ತು ಇನ್ನೊಂದು ಫೆಸಿಲಿಟಿ ನಾವು ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗು ಇಟ್ಟಿದ್ದೀರಿ ಫೆಸಿಲಿಟಿ. ಯಾಕಂದರೆ ನಾವು ಒಬ್ಬ ಅಥ್ಲೀಟಿಗೆ ನಾಟ್ ಓನ್ಲಿ ಸ್ಕಿಲ್ ಪ್ರಾಕ್ಟೀಸ್, ಅವ್ನು ಫಿಸಿಕಲ್ ಫಿಟ್ನೆಸ್ಗೆ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಅಂದರೆ ನಾವು 200 kg ಸ್ಕ್ವಾಟ್ಸ್ ಮಾಡೋದು ಅಥವಾ 250 kg ಡೆಡ್ ಲಿಫ್ಟ್ ಮಾಡೋದು ಆ ಥರ ಅಲ್ಲ. ಒಬ್ಬ ಅಥ್ಲೀಟ್ಗೆ ಯಾವ ಥರ ಒಂದು ಸ್ಟ್ರೆಂತ್ ಮತ್ತು ಒಂದು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಲಿಕ್ಕೆ ಯಾವ ಥರ ಟ್ರೈನಿಂಗ್ ಅವೈಲಬಲ್ ಬೇಕೋ ಆ ಥರ ಪೂರ್ತಿ ಸೆಟಪ್ ಮಾಡಿದ್ದೀರಿ. ಅಂದರೆ ಇವಾಗ ಈಗ ನೀವು ಹೇಳಿದಾಗೆ ಈಗ ಒಂದು 10 ಇಯರ್ಸಿಂದ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಭಾರತದಲ್ಲಿ ಸ್ಪೋರ್ಟ್ಸ್ಗೆ ಅಂತ ಹೇಳಿದ್ರಿ ಇಂಡಿಯಾದಲ್ಲಿ. ಅದು ಓನ್ಲಿ ಮೇಲ್ ವರ್ಷನ್ಗೆ ಆಗ್ತಿದೆ ಅಂತ ನನಗನ್ಸುತ್ತೆ. ಫೀಮೇಲ್ ಅಂದರೆ ಇವಾಗ ಕಿಕ್ ಬಾಕ್ಸಿಂಗ್ ಇರ್ಬೋದು, ಬೇರೆ ಥರ ಸ್ಪೋರ್ಟ್ಸ್ ಅಂತ ಅಂದಾಗ ಕುಸ್ತಿಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ದೇಶಗಳಲ್ಲಿ ತುಂಬ ಈಕ್ವಾಲಿಟಿ ಇದೆ ಅಲ್ವಾ? ಸೊ ಇಂಡಿಯಾದಲ್ಲಿ ಯಾವ ಥರ ಇದೆ? ಇಂಡಿಯಾಲ್ಲೂ ಈಕ್ವಾಲಿಟಿ ಇದೆ. ಇಂಡಿಯಲ್ಲಿ ಏನು ಪಾರ್ಶಿಯಾಲಿಟಿ ಇಲ್ಲ. ನೀನು ಒಬ್ಬ ಫೀಮೇಲ್ ಇಂಟರ್ನ್ಯಾಷನಲ್ ಮೆಡಲ್ ಮಾಡಿದ್ರು ಅವರಿಗೂ ಅಷ್ಟೇ ಸಮನಾದ ಪ್ರೈಸ್. ಅಲ್ಲ, ನಾನು ಆ ರೀತಿ ಕೇಳ್ತಾ ಇಲ್ಲ. ಅವರು ಮುಂದೆ ಬಂದು ನಾನು ಈ ರೀತಿ ಮಾಡಬೇಕು, ಈ ರೀತಿ ಸ್ಪೋರ್ಟ್ಸಲ್ಲಿ ನನ್ನನ್ನು ತೊಡಗಿಸ್ಕೋಬೇಕು ಅಂತ ಡಿಸಿಷನ್ ತಗೊಳ್ಳೋದೇ ಕಡಿಮೆ ಅಂತ ಅನ್ಸುತ್ತೆ ಬೇರೆ ದೇಶಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ. ಪೇರೆಂಟ್ಸ್ ಮನೇಲಿ ಸಪೋರ್ಟ್ ಬೇಕು.
ಗೌರ್ಮೆಂಟ್ ಸಪೋರ್ಟ್ ಎಲ್ಲರಿಗೂ ಸೇಮ್ ಸೇಮ್ ಸ್ಟ್ರೇಟ್ ಇದೆ, ಅದು ಮಾಡುತ್ತೆ. ಸೇಮ್ ಇದೆ. ಈಗ ಮನೇಲಿ ಬೇಕಲ್ಲ, ಮನೇಲಿ ಇನ್ನೂ ಮೈಂಡ್ಸೆಟ್ ನಾನು ಹೇಳ್ತಾ ಇದ್ನಲ್ಲ, ಚೈನಾ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾ ಇನ್ನೂ 50 ವರ್ಷ ಹಿಂದೆ ಇದೆ. ಓಕೆ. ಅಲ್ಲೇ ಜನದ ಮೆಂಟಾಲಿಟಿಗೆ ಆಗಿರ್ಬೋದು, ಅಲ್ಲೇ ಅವರು ಹಾರ್ಡ್ ವರ್ಕಿಂಗ್ ಮೈಂಡ್ಸೆಟ್ ಇರ್ಬೋದು, ಆಮೇಲೆ ಅಲ್ಲೇ ಎಲ್ಲರಿಗೂ ಮೇಲ್ ಫೀಮೇಲ್ನ ಒಂದೇ ರೀತಿಯಿಂದ ಟ್ರೀಟ್ ಮಾಡೋದು, ಕೋಚಿಂಗಲ್ಲಿ ಆಗಿರ್ಬೋದು, ಸ್ಪೋರ್ಟ್ಸಲ್ಲಿ ಆಗಿರ್ಬೋದು. ಈಗ ಅಲ್ಲಿ ಒಂದು ಬಾಕ್ಸಿಂಗ್ ಕ್ಲಾಸ್ ನಡೀತಾ ಇದೆ ಅಂದರೆ ಅಲ್ಲೊಂದು 50 ಜನ ಹುಡುಗರು ಇದ್ದಾರೆ ಅಂದರೆ 70 ಜನ ಹುಡುಗಿರೇ ಇದ್ದಾರೆ, ಅಲ್ಲಿ ಇರ್ತಾರೆ. ಅಷ್ಟು ಒಂದು ಎನ್ಕರೇಜ್ಮೆಂಟು ಅಲ್ಲೆಲ್ಲ. ಸೊ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ನಿನ್ನ ಹುಡುಗಿನ ಯಾವ್ದಾದ್ರು ಯಾವ ಆಟ ಆಡೋಕೆ, ಹುಡುಗಿಗೆ ಅಂದರೆ ಯಾವ ಆಟ ಸಾಧ್ಯ ಥಿಂಕ್ ಮಾಡ್ತಾರೆ. ಬಾಕ್ಸಿಂಗ್ ರೆಸ್ಲಿಂಗ್ ಹುಡುಗಿ ಅದೆಲ್ಲ ಹುಡುಗರ ಆಟ, ನೀನು ಯಾಕಂದ್ರೆ ಜಿಮ್ ವರ್ಕೌಟ್ ಹೋಗ್ತಿದ್ದಾರೆ ಅಂತಂದ್ರೆ ಅದನ್ನೇ ತುಂಬಾ ಕಾಂಪ್ಲಿಕೇಟೆಡ್ ಆಗಿ ತಗೊಳ್ಳೋ ಅಂತ ಇಲ್ಲ. ಏನಕ್ಕಂದರೆ ನಮ್ಮಲ್ಲಿ ಅವಿದ್ಯಾವಂತ ಪೇರೆಂಟ್ಸ್ಗಳು ಜಾಸ್ತಿ. ಯಾಕಂದರೆ ವಿದ್ಯೆ ವಿವೇಕನ ಕೊಡತ್ತೆ, ಒಂದು ಥಿಂಕಿಂಗ್ ಲೆವೆಲ್ ಅವ್ರಿಗೆ ಗೊತ್ತಿರತ್ತೆ, ಸರಿ ಯಾವುದು ತಪ್ಪದು ಅನ್ನೋ ಒಂದು ಮನೋಭಾವನ ಬೆಳೆಸತ್ತೆ. ಈಗ ಈ ಜನ್ರೇಷನ್ ಚೇಂಜ್ ಆಗಬೇಕು. ಈಗ ಏನೀಗ 90s ಕಿಡ್ ಇದ್ದಾರಲ್ಲ, 90s ಕಿಡ್ಡು ಮದುವೆಯಾಗಿ ಅವ್ರಿಗೆ ಮಕ್ಕಳಾದಾಗ ಅವ್ರಿಗೆ ಗೊತ್ತಾಗತ್ತೆ ನನ್ನ ಮಕ್ಳಿಗೆ ಏನು ಬೇಕು, ಅವ್ರಿಗೆ ಏನಕ್ಕೆ ಅಲೋ ಮಾಡಬೇಕು ಅಂತ. ಈಗಿರೋರೆಲ್ಲ ಏನಂದರೆ ಆಲ್ಮೋಸ್ಟು 70s 80s ಅವ್ರದ್ದು ಕಿಡ್ಸ್. ಇವಾಗ ಈವನ್ 80s ಆಲ್ಸೋ ಫೈನ್, ಅವ್ರಿಗೆ ಗೊತ್ತು ನನ್ನ ಮಕ್ಳಿಗೆ ಏನು ಬೇಕು, ಅದು ಪುಷ್ ಮಾಡ್ತಾರೆ. ಸೊ ಈಗ ನಾವೆಲ್ಲ ಚಿಕ್ಕ ಹುಡುಗರು, ನಮ್ಮ ಪೇರೆಂಟ್ಸ್ ಜನ್ರೇಷನ್ ಇದ್ದಾರಲ್ಲ, ಅವರಲ್ಲಿ ಇನ್ನೂ ಮೈಂಡ್ಸೆಟ್ ಇದೆ. ಹೆಣ್ಮಕ್ಳಂದರೆ ಏನು ಆಟ ಆಡ್ಬೋದು, ಚೆಸ್ ಆಡ್ಬೋದು, ಕೇರಮ್ ಆಡ್ಬೋದು, ಮ್ಯಾಕ್ಸಿಮಮ್ ಬ್ಯಾಡ್ಮಿಂಟನ್ ಆಡ್ಬೋದು, ಈ ಥರ. ಅದು ಕಾಂಬ್ಯಾಟ್ ಸ್ಪೋರ್ಟ್ಸ್, ಮಾರ್ಷಲ್ ಆರ್ಟ್ಸ್ ಅನ್ನೋದಂತೂ ಸಾಧ್ಯ. ಈಗ ಎಕ್ಸಾಂಪಲ್ ದಂಗಲ್ ಅಂತ ಮೂವಿ ಬಂತಲ್ಲ, ಸೊ ಆ ಮೂವಿಯಿಂದ ಎಷ್ಟೋ ಜನ ಇನ್ಸ್ಪಿರೇಷನ್ ತೊಗೊಂಡ್ರು. ಅದು ನಾರ್ತ್ ಇಂಡಿಯಾದಲ್ಲಿ ಆಯಿತು. ಸೌತಲ್ಲಿ ಕಂಪೇರ್ ಟು ನಾರ್ತ್ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ನಮ್ಮ ಸೌತಲ್ಲಿ ಎಲ್ಲಿ ಫೀಮೇಲ್ ರೆಸ್ಲರ್ಸ್ ಇದ್ದಾರೆ, ಚಾನ್ಸ್ ಇಲ್ಲ. ಜೂಡೋ ಒಂದು ಲೆವೆಲ್ಗೆ ಓಕೆ, ಸ್ವಲ್ಪ ಅಫಿಷಿಯಲ್ ಆಗಿ ಜನ ಏನು ಅನ್ಕೋತಾರೆ. ಇನ್ನೊಂದೇನೆಂದರೆ ತಂದೆ ತಾಯಿಗಳಲ್ಲಿ ತಮ್ಮ ಮಕ್ಕಳನ್ನ ಸ್ಪೋರ್ಟ್ಸ್ಗೆ ಹಾಕೋದು ಅವರಿಗೆ ಒಂದು ಪ್ರತಿಷ್ಠೆ. ನನ್ನ ಮಗ ಕ್ರಿಕೆಟ್ ಆಡ್ತಾ ಇದ್ದಾನೆ, ಈ ಅಕಾಡೆಮಿಲಿ ಹೋಗಿ ಟ್ರೈನಿಂಗ್ ಮಾಡ್ತಾ ಇದ್ದಾನೆ ಕ್ರಿಕೆಟ್. ನನ್ನ ಮಗ ಟೆನ್ನಿಸ್, ನನ್ನ ಮಗ ಗಾಲ್ಫ್, ಆ ಥರ. ಈಗ ನನ್ನ ಮಗ ಕುಸ್ತಿ ಆಡ್ತಾನೆ ಅಂದರೆ ಕುಸ್ತಿನ ಏನು ಮಜಾನೇ ಇರಲ್ಲ ಅಂತನಾ? ಮಜಾ ಅಂತಲ್ಲ, ಪ್ರತಿಷ್ಠೆ. ಅವ್ರಿಗೆ ಒಂದು ಪ್ರೌಡ್, ಒಂದು ಫೀಲ್ ಮಾಡ್ಕೋಬೇಕು, ನನ್ನ ಮಗನಿಗೆ ಇಲ್ಲ ಹಾಕಿದ್ದೀನಿ, ನನ್ನ ಮಗನಿಗೆ ಆ ಥರ ಅಂತ. ಸೊ ಹಾಗಾಗಿ ಆ ಮೆಂಟಾಲಿಟಿ ಚೇಂಜ್ ಆಗಬೇಕು. ಇನ್ನು ಮತ್ತೆ ಏನಂದರೆ ಪೇರೆಂಟ್ಸಲ್ಲಿ ಅವ್ರಿಗೆ ಮುಂದೆ ಫ್ಯೂಚರ್ ರಿಯಾಲಿಟಿ ಗೊತ್ತಾಗಬೇಕು. ಏನಕ್ಕೆ ಈಗ ನನ್ನ ಮಗನ್ನ ನಾನೇನೋ ಒಂದು ಕಾಂಬ್ಯಾಟ್ ಸ್ಪೋರ್ಟ್ಸ್ಗೆಲ್ಲ ಸ್ಪೋರ್ಟ್ಸ್ ಆಗ್ತಾಯಿದ್ದೀನಿ ಅಂದರೆ ಅದು ಜಸ್ಟ್ ಅವ್ರ ಕರಿಯರ್ ಸೆಟಪ್ ಮಾಡಲಿಕ್ಕಲ್ಲ. ಅವರು ಎಜುಕೇಷನ್ ಅಂತ ಮಾಡುವಾಗ ವರ್ಷಕ್ಕೊಂದು ಸಲ ಎಕ್ಸಾಮ್ ಪಾಸೋ ಇಲ್ಲ ಫೇಲು, ಅದೇ ಅವ್ರಿಗೆ ಸ್ಪೋರ್ಟ್ಸ್ಗೆ ಹಾಕಲಿ. ಅವ್ರ ತಾಲೂಕು ಮಟ್ಟ, ಡಿಸ್ಟಿಕ್ಕು, ರಾಜ್ಯ ಮಟ್ಟ, ಈ ಥರ, ಅದರಲ್ಲೂ ಸ್ಕೂಲ್ ಕಾಂಪಿಟೇಷನ್ ಎಷ್ಟು ಇವೆಂಟ್ ಅಟೆಂಡ್ ಮಾಡ್ತಾರೆ. ಎಷ್ಟೆಲ್ಲ ಇವೆಂಟಲ್ಲಿ ಅವರು ಸೋಲು ಗೆಲುವು ನೋಡ್ತಾರೆ. ಹೌದು. ಈಗ ಪ್ರತಿ ಸಲನೂ ಗೆಲ್ಲಲ್ಲ, ಸೋಲ್ತಾರೆ. ಆ ಸೋತಾಗ ಆ ಅಕ್ಸೆಪ್ಟೆನ್ಸಿ ಅನ್ನೋದಿರತ್ತಲ್ಲ, ನಾನು ಸೋತಿದ್ದೀನಿ ಅನ್ನೋ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಇಲ್ಲ ಮತ್ತೆ ನಾನು ಗೆಲ್ಲಬೇಕು ಅನ್ನೋ, ಮತ್ತು ಅದು ಗೆಲ್ಲಬೇಕು ಅಂದರೆ ನಾನು ಹಾರ್ಡ್ ವರ್ಕ್ ಮಾಡಲೇಬೇಕು ಅನ್ನೋ ಒಂದು ಮನೋಭಾವನೆ ಬೆಳೆಯುತ್ತಲ್ಲ ಮಕ್ಕಳಲ್ಲಿ. ಆ ಮನೋಭಾವನೆ ಅವ್ರಿಗೆ ಫ್ಯೂಚರಲ್ಲಿ ಅವರು ಯಾವುದೇ ಫೀಲ್ಡಲ್ಲಿರಲಿ, ಎಜುಕೇಷನ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಯಾವುದೇ ಒಂದು ಮ್ಯೂಸಿಕ್, ಡ್ರಾಮ್ ಎಲ್ಲೇ ಇರಲಿ, ಅವರಲ್ಲಿ ಸಕ್ಸಸ್ಗಿಂತ ಫೇಲ್ಯೂರೇ ಜಾಸ್ತಿ ನೋಡೋದೆಲ್ಲರೂ. ಆ ಫೇಲ್ಯೂರ್ ಆದಾಗ ನಾನು ಇಲ್ಲಪ್ಪ, ನಾನು ಮತ್ತೆ ಹಾರ್ಡ್ ವರ್ಕ್ ಮಾಡಿಬಿಟ್ಟು ನಾನು ಸಕ್ಸಸ್ ಕಾಣಲೇಬೇಕು ಅನ್ನೋ ಒಂದು ಛಲ ಹುಟ್ಟಿಸುತ್ತೆ. ಅದೇ ಇನ್ಸ್ಪೈರ್ ಆಗುತ್ತೆ. ಅದು ಪೇರೆಂಟ್ಸ್ಗೆ ಅರ್ಥ ಆಗಬೇಕು. ನಾಟ್ ಓನ್ಲಿ ಆ ಮೈಂಡ್ಸೆಟ್, ಮನೋಭಾವನೆ ಅಲ್ಲ, ಅವ್ರದ್ದು ಫಿಸಿಕಲ್ ಫಿಟ್ನೆಸ್ ಹೆಲ್ತ್ ಹೇಳಿ. ನೀವು ಫಿಸಿಕಲಿ ಫಿಟ್ ಆದಾಗ ಮೆಂಟಲಿನೂ ನೀವು ಆಟೋಮೆಟಿಕಲಿ ಫಿಟ್ ಆಗ್ತೀರಾ. ನೀವು ಯಾವಾಗ ಒಂದು ಸ್ಪೋರ್ಟ್ಸ್ ಅಂತ ಬಂದಾಗ, ಯಾವುದೇ ಸ್ಪೋರ್ಟ್ಸ್ ಆಗಿರ್ಬೋದು, ನಿಮ್ಮಲ್ಲಿ ಡಿಸಿಪ್ಲಿನ್ ಅನ್ನೋದು ಬರುತ್ತೆ. ನಾನು ಬೇಗ ಹೇಳ್ಬೇಕು, ಹೆಲ್ದಿ ತಿನ್ನಬೇಕು, ಬೇಗ ಮಲಗಬೇಕು, ಎಷ್ಟೊತ್ತು ಟಿ ವಿ ನೋಡಬೇಕು, ಎಷ್ಟೊತ್ತು ತಿರುಗಾಡಬೇಕು, ಎಷ್ಟೊತ್ತಿಗೆ ಮನೆಗೆ ಬರಬೇಕು, ಎಲ್ಲ ಡಿಸಿಪ್ಲಿನ್ ಆಗಿರುತ್ತೆ. ಅದು ಪೇರೆಂಟ್ಸಿಗೆ ಅರ್ಥ ಆಗಬೇಕು. ಮನೆಯೇ ಮೊದಲ ಪಾಠಶಾಲೆ, ತಂದೆ ತಾಯಿನೇ ಮೊದಲ ಗುರು. ಇವೆರಡು ಚೆನ್ನಾಗಿದ್ದರೆ 100% ನಮ್ಮ ದೇಶದಲ್ಲಿ ಸ್ಪೋರ್ಟ್ಸ್ ಬೆಳವಣಿಗೆ ಆಗುತ್ತೆ, ದೇಶದ ಭವಿಷ್ಯನೂ ಬದಲಾಗುತ್ತೆ. ಸರ್, ಇವಾಗ ಜಿಮ್ಗೂ ಗರಡಿ ಮನೆಗೂ ಏನು ವ್ಯತ್ಯಾಸ, ಯಾವುದು ಬೆಟರ್ ಅಂತ ಏನು ಹೇಳಿ? ಓಟ್ಸ್ಗೂ ರಾಗಿ ಮುದ್ದೆಗೂ ಏನು ವ್ಯತ್ಯಾಸ? ಐ ಥಿಂಕ್ ರಾಗಿ ಮುದ್ದೆ ಬೆಟರ್. ರಾಗಿ ಮುದ್ದೆನೂ ಒಳ್ಳೆಯದು, ಓಟ್ಸು ಒಳ್ಳೇದೇನಾ? ಬಟ್ ಏನಂದರೆ ಕ್ವಾಲಿಟಿ ಬೇರೆ, ಅದರದ್ದು ನ್ಯೂಟ್ರಿಷನಲ್ ಫ್ಯಾಕ್ಟ್ ಬೇರೆ. ಈ ಗರಡಿ ಮನೇಲಿ ಯಾವ ಥರ ಪ್ರಾಕ್ಟೀಸ್ ಮಾಡ್ತೀರಾ,
ಜಿಮ್ಮಲ್ಲಿ ಯಾವ ಥರ ಪ್ರಾಕ್ಟೀಸ್ ಮಾಡ್ತೀರಾ? ಎರಡೂ ಒಳ್ಳೆಯದೇ, ಇಲ್ಲ ಅಂತ ಇಲ್ಲ. ಬಟ್ ಅದೇ ಹೇಳಿದ್ನಲ್ಲ, ರಾಗಿಗೂ ಓಟ್ಸ್‌ಗೂ ಏನು ವ್ಯತ್ಯಾಸ, ಆ ಥರ ಡಿಫ್ರೆನ್ಸ್ ಹೇಳ್ಬೋದು. ನೀವು ಸ್ಟಾರ್ಟ್ ಮಾಡಿರೋದು ನಿಮ್ಮ ಅಭ್ಯಾಸಗಳೆಲ್ಲ ಗರಡಿ ಮನೆಯಲ್ಲ? ಗರಡಿ ಮನೆಯಲ್ಲೇ. ಓಕೆ. ನಿಮ್ಮ ತಂದೆಯವರು, ಅಜ್ಜ ಎಲ್ಲ? ನಮ್ಗೆ ಗೊತ್ತಿಲ್ಲ, ನಮ್ಗೆ ತಂದೆ ನಮಗೆ ಟ್ರೈನಿಂಗ್ ಮಾಡಿದ್ಮೇಲೆ ನಾವು ಗರಡಿ ಮನೆ ಅನ್ನೋದು ಒಂದು ಹೇಗೆ ಹೇಳ್ತಾರೆ, ಅದಕ್ಕೆ ನನಗೆ ವರ್ಣಿಸೋಕ್ಕೆ ವರ್ಡ್ಸ್ ಬರಲ್ಲ ನನಗೆ. ಹೇಗಂದರೆ ನಮ್ಮ ಭವಿಷ್ಯನ ರೂಪಿಸಿದ್ದೆ ಗರಡಿ ಮನೆ. ಗರಡಿ ಮನೆ ಅಂದಾಗ ಈಗ ಆಲ್ಮೋಸ್ಟ್ ಎಲ್ಲ ರೆಸ್ಲರ್ಸ್ ಫಸ್ಟು ಕಲಿಯೋದೇ ಹಾರ್ಡ್ ವರ್ಕ್, ರೆಸ್ಪೆಕ್ಟ್, ಆಮೇಲೆ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್. ಈ 3 ಆಲ್ಮೋಸ್ಟ್. ಯಾಕಂದರೆ ಗರಡಿ ಮನೆ ಅಂದರೆ ಬೆಳಿಗ್ಗೆನೇ ಹೋಗಲಿ ಸಂಜೆನೇ ಹೋಗಲಿ, ನಾವು ಹೋದರೆ ಯಾರು ಚಿಕ್ಕ ಹುಡುಗರು ಇರ್ತಾರೆ ಫಸ್ಟ್ ಅವರೇ ಕಸ ಗುಡಿಸಿ, ನೀರು ಹಾಕಿ, ದೀಪ ಹಚ್ಚಿ, ಪೂಜೆ ಮಾಡಿ, ಆಮೇಲೆ ಪ್ರಾಕ್ಟೀಸ್ ಸಾಧನೆ ಅಂದರೆ ಎಕ್ಸಸೈಸ್ ಮಾಡೋದು. ಎಕ್ಸಸೈಸ್ ಮಾಡಾದಮೇಲೆ ಅಲ್ಲಿ ಸೀನಿಯರ್ಸ್ ಮಾಡೋ ಟೆಕ್ನಿಕ್ಗಳನ್ನ ನೋಡೋದು. ಆಮೇಲೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದೇವ್ರಿಗೆ ನಮಸ್ಕಾರ ಆದಮೇಲೆ ಅಲ್ಲಿರೋ ಗುರುಗಳಿಗೆ ಎಲ್ಲರಿಗೂ ನಮಸ್ಕಾರ ಮಾಡೋದು. ಆಮೇಲೆ ಸೀನಿಯರ್ಸಿಗೆ ನಮಸ್ಕಾರ ಮಾಡೋದು. ಒಂದು ರೀತಿ ರೆಸ್ಪೆಕ್ಟ್ ಬಿಲ್ಡ್ ಮಾಡುತ್ತೆ, ಕ್ಯಾರೆಕ್ಟರ್ ಬಿಲ್ಡ್ ಮಾಡುತ್ತೆ. ಆಮೇಲೆ ಏನಂದರೆ ಇನ್ನೊಂದು ಲರ್ನಿಂಗ್ ಏನಂದರೆ, ಈ ಸಕ್ಸಸ್ ಆಗಿರ್ಬೋದು ಅಥವಾ ವಿನ್ನಿಂಗ್ ಮೆಡಲ್ ಆಗಿರ್ಬೋದು ಏನು ಪರ್ಮನೆಂಟ್ ಅಲ್ಲ. ಬಟ್ ನಾವು ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ಕೊಳ್ತೀವಲ್ಲ, ಹೇಗೆ ಬಿಲ್ಡ್ ಮಾಡ್ಕೊಳ್ತೀವೋ ಅದನ್ನು ಕೊನೆವರೆಗೂ ತೊಗೊಂಡು ಹೋಗೋದಿಲ್ಲ, ಅದು ವೆರಿ ಇಂಪಾರ್ಟೆಂಟು ಫಾರ್ ಎವರ್. ಸೊ ಅದು ನಮಗೆ ಗರಡಿ ಮನೆ ಕಲಿಸ್ತು. ಎಸ್ಪೆಷಲಿ ಗರಡಿ ಮನೆ ಅಂತ ಅಂದರೆ ಏನಂದರೆ, ಫಸ್ಟು ಹಾರ್ಡ್ ವರ್ಕು. ಎಲ್ಲ ಗರಡಿ ಮನೆ ಅಂದರೆ ಆಂಜನೇಯ ಪೂಜೆ. ಆಮೇಲೆ ಪರ್ಸ್ನಲಿ ಹೇಳಬೇಕು ಅಂದರೆ, ಪ್ರತಿಯೊಂದು ಹೆಣ್ಮಕ್ಳನ್ನು ಅಕ್ಕ ತಂಗಿ ಅಮ್ಮ ಆ ಪೂಜಾ ಮನೋಭಾವನೆಯಿಂದ ನೋಡಬೇಕು. ಅಲ್ಲಿಂದ ಅದೊಂದು ಡಿಸಿಪ್ಲಿನ್. ಈಗ ನಮ್ಮ ಜನ್ರೇಷನ್ ಹಾಳಾಗೋದೇನಕ್ಕೆ, ಯಂಗ್ ಜನ್ರೇಷನ್ನು 16-17 ಅಂದರೆ ಬಿಕಾಸ್ ಆಫ್ ದಟ್ ಹಾರ್ಮೋನಲ್ ಚೇಂಜಸ್, ಅವ್ರ ಮೈಂಡ್ಸೆಟ್ಟು, ಥಿಂಕಿಂಗ್ ಲೆವೆಲ್ಲು ಎಲ್ಲ ಚೇಂಜ್ ಆಗುತ್ತೆ. ಆ ಟೈಮಲ್ಲಿ ಗರಡಿ ಮನೆ ಹೇಗೆ ಡಿಸಿಪ್ಲಿನ್ ನಿಮಗೆ ಹೇಳ್ಕೊಡುತ್ತೆ. ಹಾರ್ಡ್ ವರ್ಕ್, ನಿಮ್ಮ ಸೆಲ್ಫ್ ಕಂಟ್ರೋಲ್, ಬೇರೆಯವ್ರನ್ನ ನೋಡಿದಾಗ ಹೇಗೆ ರೆಸ್ಪೆಕ್ಟ್ ಮಾಡಬೇಕು. ಈಗ ನಿನ್ನ ಮನೇಲಿ ನಿನ್ನ ಅಕ್ಕನೋ ತಂಗಿನೋ ಯಾರು ಇದ್ದರೆ ಹೇಗೆ ನೋಡ್ತೀಯ, ಬೇರೆಯವ್ರ ಕ್ಲಾಸಲ್ಲಿ ಇರ್ಬೋದು, ನಿಮ್ಮ ಗುರುಗಳಿಗಿರ್ಬೋದು, ಟೀಚರ್ಗಿರ್ಬೋದು, ಯಾವ ಮನೋಭಾವನೆಯಲ್ಲಿ ನೋಡಬೇಕು, ಆ ಒಂದು ಮೈಂಡ್ಸೆಟ್ನ ಗರಡಿ ಮನೆ ಕಲಿಸುತ್ತೆ, ಒಂದು ರೆಸ್ಪೆಕ್ಟ್. ಸೊ ಐ ಥಿಂಕ್ ಬಿಕಾಸ್ ಆಫ್ ದಟ್ ಆಲ್ ದಟ್ ಏನು ಹೇಳ್ತಾರೆ, ಕ್ಯಾರೆಕ್ಟರಿಸ್ಟಿಕ್ಸ್ ಮೇಡ್ ಮೀ ಕೂಲ್, ಕಾಮ್. ಅಂದರೆ ನಿಮ್ಮೂರಲ್ಲಿ ಬೇರೆ ಎಲ್ಲ ಹುಡುಗರಿಗೂ ನಿಮ್ಮ ಜೊತೆ ನಿಮ್ಮ ತಂದೆಯವರೇ ಟ್ರೈನ್ ಅಪ್ ಮಾಡ್ತಿದ್ರು? ಅಂದರೆ ಆಲ್ಮೋಸ್ಟ್ ಎಲ್ಲ ಅಲ್ಲಿ ಏನಂದರೆ, ಗರಡಿ ಮನೆ ಅಂತ ಬಂದಾಗ ಎಲ್ಲ ಹಳೆ ಪೈಲ್ವಾನರೆಲ್ಲ ಸಾಯಂಕಾಲ 4 ಗಂಟೆಗೆ ಪ್ರಾಕ್ಟೀಸ್ ಅಂದರೆ ಎಲ್ಲ ಹಳೆ ಪೈಲ್ವಾನರು ಬಂದು ಕೂತ್ಕೋತಾರೆ. ಎಲ್ಲ ಒಂದು 10-20 ಹುಡುಗರು ಬಂದು ಕೂತ್ಕೋತಾರೆ. ಆಮೇಲೆ ಈಗ ನಮ್ಮ ತಂದೆ ಬಂದರೆ ನಮ್ಮ ತಂದೆ 4-5 ಜನಕ್ಕೆ ಹಂಗೆ ಮಾಡ್ರೋ ಹಿಂಗೆ ಮಾಡ್ರೋ ಅನ್ನೋದು. ಅಲ್ಲಿ ಇನ್ನೊಬ್ರು ಹಳೆ ಪೈಲ್ವಾನರು ಹಂಗೆ ಮಾಡ್ರೋ ಹಿಂಗೆ ಮಾಡ್ರೋ ಅನ್ನೋದು. ಈ ಥರ ಒಂದು ಕಮ್ಯುನಿಟಿ ಮುಂಚೆ ಅದು ಒಂದು ಸ್ಪೋರ್ಟ್ಸ್ ಇತ್ತಲ್ಲ ಸರ್, ಈ ಮಣ್ಣಲ್ಲಿ ಅದೇ ಗರಡಿ ಮನೆ, ಅದೇ ಫೈಟ್, ಕುಸ್ತಿ. ಕುಸ್ತಿ. ಅದು ಇತ್ತೀಚೆಗೆ ಅಷ್ಟು ಇಲ್ಲ. ಅದೇ ಎಲ್ಲ ಏನದು ಪ್ರಾಚೀನ ಕಲೆ ಅನ್ನೋದೇನಿತ್ತು, ಕುಸ್ತಿ ಅನ್ನೋದು ಅದೇ ಈಗ ಒಲಿಂಪಿಕ್ ಸ್ಪೋರ್ಟ್ ಆಗಿ ಕನ್ವರ್ಟ್ ಆಯಿತು. ಸೊ ಏನು ಮಾಡೋಕ್ಕಾಗಲ್ಲ. ಈಗ ಕೆಲವು ಕಡೆ ಇನ್ನೂ ಇದೆ. ಈಗ ಶಿವಮೊಗ್ಗ, ದಾವಣಗೆರೆ, ಉತ್ತರ ಕರ್ನಾಟಕ ಸೈಡೆಲ್ಲ ಕುಸ್ತಿ ಇದೆ. ಬಟ್ ಅವಾಗೆಲ್ಲ ನಾನು ಹಾಸ್ಟೆಲಲ್ಲಿದ್ದಾಗ, ಬೆಂಗಳೂರಲ್ಲಿದ್ದಾಗ ನನಗೆ ಪಾಕೆಟ್ ಮನಿನ ನಾನು ಕುಸ್ತಿ ಆಡ್ತಾ ಇದ್ದಿದ್ದು, ಮಟ್ಟಿ ಕುಸ್ತಿ ಆಡ್ತಾ ಇದ್ದು. ಮೈಸೂರಲ್ಲಿ ಎವ್ರಿ ವೀಕೆಂಡ್ ಕುಸ್ತಿ ಆಗೋದು. ಮೈಸೂರಲ್ಲಿ ನಾವೇನು ಮಾಡೋರು, ಸ್ಯಾಟರ್ಡೇ ಇಲ್ಲಿ ಕೂತ್ಕೊಂಡ್ರೆ ಬೆಳಗಿನ ಜಾವ ಅವಾಗೆಲ್ಲ ಟ್ರೈನೆಲ್ಲ 4 ಅವರ್ಸ್ ಆಗೋದು ಮೈಸೂರಿಗೆ ಹೋಗಲಿಕ್ಕೆ. ಇವಾಗೆಲ್ಲ 1 ಅವರಲ್ಲೇ ರೀಚ್ ಆಗಿಬಿಡ್ತಾರೆ, ಇವನ್ ವೆಹಿಕಲ್ಸ್ ಕೂಡ ರೋಡಲ್ಲೂ. ನಾವು ಬೆಳಗ್ಗೆ ಒಂದು 8 ಗಂಟೆ 9 ಗಂಟೆಗೆ ಕೂತ್ಕೊಂಡ್ರೆ ಆರಾಮು 12-1 ಗಂಟೆಗೆ ಅಲ್ಲಿ ಹೋಗ್ಬಿಡ್ತಾಯಿದ್ರಿ. 3 ಗಂಟೆಗೆ ಸ್ಟಾರ್ಟ್ ಆಗೋದು ಕುಸ್ತಿ. ನಮ್ದು ಒಂದೊಂದು ಜೊತೆ ಇರೋದು ಮುಗಿಸ್ಕೊಂಡು ಗೆಲ್ಲಿ ಬೀಳಿ 1000-2000 ಕೊಡೋರು ವಾರಕ್ಕೊಂದು ಸಲ. ನಮ್ಗೆ ಅದೇ ಪಾಕೆಟ್ ಮನಿ, ಅದೇ ನಮಗೆ ಡಯಟಿಗೆ ಎಲ್ಲ ಆಗ್ಬಿಡೋದು. ಆಮೇಲೆ ನಿಮ್ಮ ಇಷ್ಟದ ಸ್ಪೋರ್ಟ್ಸ್ ಬೇರೆ, ಸೊ ಖುಷಿ ಆಗ್ತಿತ್ತು. ಓಕೆ, ಅಥ್ಲೀಟ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಸರ್ ಓವರಾಲ್ ಅಂದರೆ, ಆನೆಸ್ಟಾಗಿ ಹೇಳಬೇಕು ಅಂದರೆ, ಒಂದು ರೀತಿ ಹೂವಿನ ಥರನೇ ಅನ್ಬೋದು. ಹೂವು ಅರಳಿದಾಗ ಎಲ್ಲ ಎಷ್ಟು ಚೆಂದ ಇರುತ್ತೆ, ಕಲರ್ಫುಲ್ ಇರುತ್ತೆ, ಪರಿಮಳ ಕೊಡ್ತಾ ಇರುತ್ತೆ, ಜನ ಇಷ್ಟಪಡ್ತಾರೆ ಬೆಳಗಿನ. ಅದೇ ಹೂ ಮುದುರೋದಾಗ ಮೂಲೆಗೆ ಬಿಸಾಕ್ತಾರೆ. ಆ ಪರಿಸ್ಥಿತಿನೇ. ಚೆನ್ನಾಗಿದ್ದಾಗ, ಹೆಂಗಾಗಿದ್ದಾಗ, ಅಚೀವ್ಮೆಂಟ್ ಮಾಡ್ತಾ ಇರುವಾಗ ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಈವನ್ ಎಲ್ಲ ಮೀಡಿಯಾಗಳೆಲ್ಲ ರೆಕಗ್ನೈಸ್ ಮಾಡ್ತಾರೆ.
ಅಷ್ಟರಲ್ಲಿ ಆ ಅಥ್ಲೀಟ್ ಅವ್ನ ಲೈಫ್ನ ಸೆಟ್ ಮಾಡ್ಕೋಬೇಕು, ಫೈನಾನ್ಷಿಯಲಿ ಸೆಕ್ಯೂರ್ ಆಗಬೇಕು. ಆವಾಗ ಮಾತ್ರ ಅವನ ಅಥ್ಲೀಟ್ ಒಂದು ಸ್ಪೋರ್ಟ್ಸ್ ಲೈಫ್ಗೆ ಒಂದು ಅರ್ಥ ಸಿಗತ್ತೆ. ಅಚೀವ್ಮೆಂಟ್ ಎಲ್ಲ ಮಾಡಿ ಎಂಡ್ ಆಫ್ ದ ಡೇ ಫೈನಾನ್ಷಿಯಲಿ ಇಫ್ ಈ ಝೀರೋ, ಅವನೇ ನೋಡ್ಕೊಳ್ಳಿಕ್ಕೆ ಆಗಲ್ಲ ಅಂದಾಗ ತುಂಬ ಕಷ್ಟ ಆಗುತ್ತೆ. ಯಾಕೆ ಜನ ಸ್ಪೋರ್ಟ್ಸ್ಮೆನ್ಗಳಿಗೆ ಮದುವೆ ಆಗಲ್ಲ, ಈವನ್ ಫ್ಯಾಮಿಲಿನೂ ಸಪೋರ್ಟ್ ಮಾಡಲ್ಲ ಅಂತಂದ್ರೆ ಇದೇ ರೀಸನ್. ಇದೇ ರೀಸನ್ಗೆ. ಯಾಕಂದರೆ ಆಟ ಆಡ್ಕೊಂಡಿರ್ತಾರೆ, 100% ಇದೇ ಸ್ಪೋರ್ಟ್ಸೇ ಅವರಿಗೆ. ಸ್ಪೋರ್ಟ್ಸ್ ಒಂದ್ಸಲ ಅಡಿಕ್ಟ್ ಆಗಿಬಿಟ್ರೆ ಏನು ಬೇಡ, ನನಗೆ ಆಟ ಆಡಬೇಕು, ಗೆಲ್ಲಬೇಕು. ಆಟ ಆಡಿ ಗೆಲ್ಲಿ ಒಂದು ಜಾಬ್ ತೊಗೊಳ್ಳಿ, ಓಕೆನಾ? ಇಲ್ಲ ಕಾಂತರ ಜಗಸಂತರ ಬಂಡ ನನ್ನ ಮಕ್ಕಳಿದ್ರ, ನಂಗೆ ಜಾಬ್ ಇರಲಿ ಬಿಡಲಿ, ನಾನು ಖುಷಿಯಾಗಿರ್ತೀನಿ, ನನ್ನ ಅಪ್ಪ ಅಮ್ಮ ನಾನು ನೋಡ್ಕೊಳ್ತೀನಿ, ಅಷ್ಟು ಇದ್ರೆ ಸಾಕು ನನಗೆ ಅಂತ ಅಷ್ಟು ನಿಮಗೆ ನೀವು ಕಾನ್ಫಿಡೆಂಟ್ ಆಗಿದ್ದೀರಾ, ಅವಾಗ ಇಷ್ಟ ಬಂದಿದ್ದು ಮಾಡಿ. ನಾನು ಜಾಬ್ ತೊಗೋಬೇಕು, ನಾಳೆ ದಿವಸ ಸಮಾಜ ಏನನ್ನತ್ತೆ, ನನ್ನ ಫ್ಯಾಮಿಲಿ, ನನ್ನ ರಿಲೇಟಿವ್ಸ್ ಏನಂತಾರೆ ಅಂತ ಥಿಂಕ್ ಮಾಡೋಕ್ಕೆ ಹೋದ್ರಿ. ಸೊ ಜಾಬ್ ತೊಗೊಂಡು ಆರಾಮಾಗಿರಿ. ನಮ್ಮ ಕಾಂಬಟ್ ಈಗ ನಿಮ್ದೇನು ಟ್ರೈನಿಂಗ್ ಸೆಂಟರ್ ಇದೆಯಲ್ಲ, ಆ ಥರ ಭಾರತದಲ್ಲಿ ಮತ್ತೆ ಬೇರೆ ಎಲ್ಲಿದೆ ಆ ರೀತಿ? ಇಲ್ಲ, ಆ ಥರ ಯಾವುದು ಪ್ರೈವೇಟ್ ಅಕಾಡೆಮಿ ಒಂದೂ ಇಲ್ಲ. ನಾನೇ ಹೇಳ್ತೀನಲ್ಲ, ಅಂದರೆ ಗೌರ್ಮೆಂಟ್ ಇದೆ, ಗೌರ್ಮೆಂಟ್ ಫೆಸಿಲಿಟೀಸ್ ಇದೆ, ಹಾಂ, ಬಟ್ ಅಲ್ಲೆಲ್ಲ ಎಲ್ಲರಿಗೂ ಟ್ರೈನಿಂಗ್ಗೆ ಅಲೋ ಇಲ್ಲ. ಈಗ ನಾವು ಓನ್ಲಿ ಸೆಲೆಕ್ಟ್ ಆಗಿರುವಂಥ ಅಥ್ಲೀಟ್ಸ್ಗೆ ಮಾತ್ರ ಅಲ್ಲಿ ಕೋಚಿಂಗ್ ಕೊಡ್ತಾರೆ. ಓಕೆ. ನಮ್ದು ಇದು ಪ್ರೈವೇಟ್ ಅಕಾಡೆಮಿ, ಪ್ರಾಪರ್ ಕಾಂಬ್ಯಾಟ್ ಸ್ಪೋರ್ಟ್ಸ್ ಎಸ್ಪೆಷಲಿ. ನಮ್ಮಲ್ಲಿ ಎಲ್ಲ ಜನ ಮಕ್ಕಳನ್ನ ಅಥ್ಲೆಟಿಕ್ಸ್ಗೆ, ಫುಟ್ಬಾಲು, ಬ್ಯಾಸ್ಕೆಟ್ಬಾಲ್ ಆ ಥರ ಎಲ್ಲ ಹಾಕ್ತಾರೆ. ಅದು ಒಂದು ಲೆವೆಲ್, ಒಂದು ಸರ್ಟನ್ ಏಜ್ಗೆ ಓಕೆ, ಮಕ್ಕಳಿಗೆ ಒಂದು ಫಿಸಿಕಲ್ ಫಿಟ್ನೆಸ್ ಕೊಡುತ್ತೆ. ಬಟ್ ಈ ಕಾಂಬ್ಯಾಟ್ ಸ್ಪೋರ್ಟ್ಸ್ ಅನ್ನೋದಿದೆಯಲ್ಲ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಈಗ ನನ್ನ ಕ್ಲಾಸಲ್ಲಿ 20 ಜನ ಮಕ್ಕಳಿದ್ದಾರೆ ಅಂದರೆ 15 ಜನ ಹೆಣ್ಮಕ್ಳೇ ಇದ್ದಾರೆ ನನ್ನ ಕ್ಲಾಸಲ್ಲಿ. ಹೌದಾ? ಎಲ್ಲ ಚಿಕ್ಕ ಮಕ್ಕಳು. ಸೊ ಅವ್ರ ಪೇರೆಂಟ್ಸ್ ಇನಿಷಿಯೇಟ್ ತೊಗೊಂಡಿರೋದು. ಯಾಕೆ ಹೆಣ್ಮಕ್ಳಿಗೆ ಇತ್ತೀಚೆಗೆ ಏನು ಬೇಕು, ಅವರಿಗೆ ಸೆಲ್ಫ್ ಡಿಫೆನ್ಸ್ ಎಷ್ಟು ಇಂಪಾರ್ಟೆಂಟು, ಎಷ್ಟು ಅವ್ರಿಗೆ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುತ್ತೆ. ನಾನು ಹೇಳ್ದಾಗೆ ಯಾವುದೇ ಸ್ಪೋರ್ಟ್ಸ್ಗೆ ಹೋಗಲಿ, ಎಸ್ಪೆಷಲಿ ಕಾಂಬ್ಯಾಟ್ ಸ್ಪೋರ್ಟ್ಸ್ ಅಂತ ಬಂದಾಗ ಇಟ್ ವಿಲ್ ಬಿಲ್ಡ್ ಯುವರ್ ವಾರಿಯರ್ ಮೈಂಡ್ಸೆಟ್. ನಿಮ್ಮದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದು. ನಿಮಗೆ ಇಲ್ಲೇ ಒಂದು ರಾತ್ರಿ 10-11 ಗಂಟೆಗೆ ನೀವು ಒಬ್ಬಳೇ ನಡ್ಕೊಂಡು ಹೋಗ್ತಿದ್ದೀರಾ ಅಂದ್ರೂ, ನನಗೆ ಕರಾಟೆ, ಬಾಕ್ಸಿಂಗ್, ಜೂಡೋ, ರೆಸ್ಲಿಂಗ್ ಗೊತ್ತು, MMA ಗೊತ್ತು, ಬರಲಿ ನನ್ನ ಮಕ್ಕಳು 10 ಜನ ಬಂದು ನಾನು ಹೊಡಿತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ. ನಿಮ್ಮಲ್ಲ ಫಿಸಿಕಲ್ ಫಿಟ್ನೆಸ್, ಫಿಸಿಕಲ್ ಸ್ಟ್ರೆಂತ್, ಮೆಂಟಲ್ ಟಫ್ನೆಸ್ ಬಿಲ್ಡ್ ಮಾಡುತ್ತೆ. ಯಾಕೆ ಕಾಂಬ್ಯಾಟ್ ಸ್ಪೋರ್ಟ್ಸ್ ಕಂಪೇರ್ ಟು ಅದರ್ ನಾರ್ಮಲ್ ಲೈಕ್ ಹಾಕಿ, ಜೂಡೋ, ಹಾಕಿ, ಫುಟ್ಬಾಲ್, ಬ್ಯಾಸ್ಕೆಟ್ಬಾಲ್? ಸೊ ನಾನು ಪ್ರಿಫರ್ ಮಾಡೋದು ಏನಕ್ಕೆ ಅಂದರೆ, ಕಾಂಬ್ಯಾಟ್ ಸ್ಪೋರ್ಟ್ಸ್ ಇಟ್ಸ್ ನಾಟ್ ಓನ್ಲಿ ಜಸ್ಟ್ ಸ್ಪೋರ್ಟ್ಸ್. ನಿಮ್ಮಲ್ಲಿ ಒಂದು ಡಿಸಿಪ್ಲಿನ್ ಜೊತೆಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು, ಮೆಂಟಲ್ ಟಫ್ನೆಸ್ ಆಗಿರ್ಬೋದು, ಒಂದು ವಾರಿಯರ್ ಮೈಂಡ್ಸೆಟ್ ಆಗಿರ್ಬೋದು ಬಿಲ್ಡ್ ಮಾಡುತ್ತೆ. ಓಕೆ. ನಾನು ಕೇಳ್ಪಟ್ಟೆ ಕಾಂತರಾಜ್ ಅಗಸ್ ಅವರಿಗೆ ಸ್ಪಿರಿಚುವಲಿ ತುಂಬ ಆಸಕ್ತಿ ಇದ್ದಾರೆ ಅಂತ. ಏನಂದರೆ ಏಜ್ ಮತ್ತು ಲೈಫಲ್ಲಿ ಆಗುವಂಥ ಎಕ್ಸ್ಪೀರಿಯನ್ಸ್ಗಳು, ಪರ್ಸ್ನಲ್ ಲೈಫ್ ಆಗಿರ್ಬೋದು, ಪ್ರೊಫೆಷ್ನಲ್ ಲೈಫ್ ಆಗಿರ್ಬೋದು, ಅದೊಂದು ಸರ್ಟನ್ ಟೈಮ್ಗೆ ರಿಯಲೈಸ್ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ 30+ ಆದಮೇಲೆ ಲೈಫಲ್ಲಿ ಏನು ಇಂಪಾರ್ಟೆಂಟ್. ನನಗೆ ಹೇಳ್ತಾರೆ, ನಿನಗೆ ಹ್ಯಾಪಿನೆಸ್ ಮುಖ್ಯನಾ, ಪೀಸ್ ಮುಖ್ಯನಾ ಅಂತ. ನಾನು ಚೂಸ್ ಮಾಡೋದು ಓವರ್ ಹ್ಯಾಪಿನೆಸ್, ಅಲ್ಲಿ ಚೂಸ್ ಪೀಸ್. ಹ್ಯಾಪಿನೆಸ್ ಈ ಕ್ಷಣಕ್ಕಿರತ್ತೆ ಅಷ್ಟೇ, ಆದರೆ ಪೀಸ್ ಅನ್ನೋದು ಒನ್ಸ್ ಯು ಫೈಂಡ್ ದಟ್ ಪೀಸ್ ಅಲ್ವಾ, ನಿಮ್ಗೆ ಹ್ಯಾಪಿನೆಸ್ ಯಾವಾಗ ಸಿಗುತ್ತೆ? ನಿಮ್ಗೆ ಇಷ್ಟಪಟ್ಟು ನಿಮ್ಗೆ ಸಿಕ್ಕಿದಾಗ, ಏನೋ ವಸ್ತು ಆಗಿರ್ಬೋದು, ಇಲ್ಲ ನಾವು ಪ್ರೀತಿಸೋರು ಆಗಿರ್ಬೋದು. ಅದೇ ಇಷ್ಟಪಟ್ಟಿದ್ದು ವಸ್ತು ಎಷ್ಟು ದಿವಸ ಇರುತ್ತೆ, ಒಂದು ಎಕ್ಸೈಟ್ಮೆಂಟ್ ಇರೋವರೆಗೂ ನಮ್ಗೆ ಆ ಖುಷಿ ಇರುತ್ತೆ. ಈಗ ನಾವು ಇಷ್ಟಪಟ್ಟೋ ವ್ಯಕ್ತಿನೂ ಅಷ್ಟೇ, ಅವ್ರು ಯಾವಾಗ ಬಿಟ್ಟೋಗ್ತಾರೆ, ಯಾವಾಗ ಇರ್ತಾರೆ ಹೇಳೋಕ್ಕಾಗಲ್ಲ. ಆ ಖುಷಿ ಅನ್ನೋದು ಹೋಗ್ಬಿಡುತ್ತೆ. ಅದೇ ನಾವು ಪೀಸ್ನ ಕಂಡ್ಕೊಂಡ್ರೆ ಇಟ್ಸ್ ಪರ್ಮನೆಂಟ್. ನನಗೇನು ಮುಖ್ಯ, ಆ ಪೀಸ್ ಎಲ್ಲಿಂದ ಸಿಗುತ್ತೆ? ನಾವು ಯಾವಾಗ ಕಂಪ್ಲೀಟ್ಲಿ ಸ್ಪಿರಿಚುವಲಿ ಇನ್ವಾಲ್ವ್ ಆದಾಗ. ನಾನು ಫೀಲ್ ಮಾಡೋದು, ನಮ್ಮದು ಈ ಬಾಡಿಲಿದೆ, ಈ ಬಾಡಿಲಿ ಹಾರ್ಟ್ ಹೊಡ್ಕೊಳ್ತಾ ಇದೆ, ಓಕೆನಾ? ಯಾರಾದರೂ ಮಿಷಿನ್ ಇಟ್ಟಿದ್ದಾರೆ ಒಳಗಡೆ. ಈಗ ಯಾವುದೋ ಒಂದು ಗಾಡಿ ಹೋಗಬೇಕು, ನಾವು ಸೈಕಲ್ ಹೊಡಿಬೇಕಂದ್ರೆ ಪೆಡಲ್ ಹೊಡಿಬೇಕು, ಕಾರ್ ಹೋಗ್ಬೇಕಂದ್ರೆ ಇಂಜಿನ್ ಆನ್ ಹಾಕಬೇಕು, ಪೆಟ್ರೋಲ್ ಹಾಕಬೇಕು. ಇನ್ನು ನಮ್ಮ ಬಾಡಿ ಒಳಗಡೆ ಹಾರ್ಟ್ ಹೊಡ್ಕೊಳ್ತಾ ಇದೆ. ಹೇಗೆ ಹೊಡ್ಕೊಳ್ತಾ ಇದೆ? ಒಂದು ಎನರ್ಜಿ ಇದೆ. ಆ ಎನರ್ಜಿ ಏನು? ಅದೇ ಸ್ಪಿರಿಚುವಲ್ ಥಿಂಗ್ಸ್. ನಾವು ಅದು ಬಿಲೀವ್ ಮಾಡಬೇಕು. ನಾವು ಸಮ್ಟೈಮ್ಸ್ ಅಂದ್ಕೊಳ್ತೀವಿ, ಈ ಅಚೀವ್ಮೆಂಟು, ದುಡ್ಡು ಮಾಡಬೇಕು, ಹಿಂಗೆ ಬಾಳಬೇಕು, ಹಿಂಗೆ ಬದುಕಬೇಕು, ಏನು ಎತ್ಕೊಂಡು ಹೋಗಲ್ಲ, ಎಲ್ಲ ಬಿಟ್ಟೋಗೋದೆ. ಇರೋಷ್ಟು ದಿವಸ ಚೆನ್ನಾಗಿ ಖುಷಿಯಾಗಿರಬೇಕು. ಈ ದ್ವೇಷ ಅಂತೆ, ಅವ್ನು ಕಂಡ್ರೆ ಇವ್ನಿಗಾಗಲ್ಲ, ಇವ್ನು ಕಂಡ್ರೆ ಅವ್ನಿಗಾಗಲ್ಲ, ನೀನು ಅವ್ನು ಚೀಟ್ ಮಾಡಿದ್ದ, ಅವ್ನಿಗೆ ಏನಾದರೂ ಕೆಟ್ಟದಾಗಬೇಕು,
ಓಕೆ ಅಪ್ಪ ನನ್ನ ಲೈಫಲ್ಲಿ ಇದ್ದಿದ್ದು ಇಷ್ಟೇ ದಿವಸ ನೀನು ಅದು ನಂದು ಟೈಮ್ ಅಷ್ಟೇ. ಈಗ ನನ್ನ ಪೀಸ್ ನಾನೇ ಕಟ್ಕೊಳ್ಳಿ, ನಾನು ಖುಷಿಯಾಗಿರಲಿ. ಏನರಲ್ಲಿ ಖುಷಿಯಾಗಿರ್ತೀನಿ, ನಾನು ಟ್ರೈನಿಂಗ್ ಮಾಡ್ತೀನಿ, ನನ್ನ ಮಕ್ಳಿಗೆ ಹೇಳ್ಕೊಡ್ತೀನಿ, ಅದು ನನಗೆ ಪೀಸ್ ಕೊಡುತ್ತೆ, ಖುಷಿಯಾಗಿರ್ತೀನಿ. ಸ್ವಲ್ಪ ಬೋರ್ ಆಯಿತಾ, ಎಲ್ಲರೂ ಗಾಡಿ ತಗೋ ಆಚೆ ಹೋಗು, ಸುತ್ತಾಡ್ಕೊಂಡು ಬಾ 2-3 ಡೇಸ್ ಮತ್ತೆ ಬಾ. ಈ ಥರ ಪೀಸ್ನ ಕಂಡುಕೊಳ್ಳೋದು. ಇದೆಲ್ಲ ಸ್ಪಿರಿಚುವಲಿ ಯಾವಾಗ ನಾವು ಇನ್ವಾಲ್ವ್ ಆಗ್ತೀವಿ ಅವಾಗ ನಾವು ಅಕ್ಸೆಪ್ಟೆನ್ಸ್, ನಮ್ಮ ಟ್ರೂತ್ ಏನಿದೆ. ಈ ಸ್ಪಿರಿಚುವಲ್ ಎಜುಕೇಷನ್ ಅನ್ನೋದು ನಮಗೆ ಪುರಾತನ ಕಾಲದಿಂದಲೂ ಎಸ್ಪೆಷಲಿ ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಆ ಕಾಲದಿಂದಲೂ ಈ ನೀವು ಹೇಳಿದ್ರಿ ಎಲ್ಲರನ್ನೂ ಪ್ರೀತಿಸಬೇಕು, ಅಸೂಹೆ ಆಗಿರ್ಬೋದು, ಈ ಥರ ದ್ವೇಷ ಇದು ಇರಬಾರ್ದು ಅಂತ. ಆ್ಯಕ್ಚುಲಿ ಭಾರತದಲ್ಲಿ ಮುಂಚೆಯಿಂದನೂ ಆ ರೀತಿ ಇತ್ತು. ಈಗ ಏನಾಗಿದೆ ಅಂದರೆ ಸರ್, ಅಂದರೆ ನನಗೇನೋ ಚಿಕ್ಕದಾಗಿ ತಿಳ್ಕೊಂಡಿದ್ದೀನಿ, ಸೊ ನಿಮ್ಮಷ್ಟು ಅಚೀವ್ ಮಾಡಿಲ್ಲ. ಅದ್ರ ಪ್ರಕಾರ ಹೇಳೋದಾದರೆ ಬೇರೆ ದೇಶದವರು ಬಹುಶಃ ಅವರು ಹೆಲ್ಪಿಂಗ್ ನೇಚರಲ್ಲೂ ಇಂಪ್ರೂವ್ಮೆಂಟ್ ಆಗಿದ್ದಾರೆ, ಆಮೇಲೆ ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ ಇವಾಗ. ಬಟ್ ಭಾರತದಲ್ಲಿ ಉಲ್ಟಾ ಆಗ್ತಿದೆಯಾ ಅಂತ, ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಕಂಪ್ಯಾರಿಸನ್ ಅಂದರೆ ದ್ವೇಷ ಬರೋದು, ಏನಕ್ಕಂದರೆ ಸ್ಪಿರಿಚುವಲಿ ಕನೆಕ್ಷನ್ ಹಿಂದೆ ಹೋಗ್ತಾ ಇದೆ. ಈಗ ನಾವು ಅವಾಗೆಲ್ಲ ಮನೇಲೇನಿ ಎಲ್ಲ ನಮ್ಮ ಅಜ್ಜ ಅಜ್ಜಿ ಎಲ್ಲರೂ ಇರ್ತಾ ಇದ್ರು, ನಮ್ಮ ಚಿಕ್ಕಮ್ಮರೆಲ್ಲ ಇರ್ತಾಯಿದ್ರು. ಬೆಳಗ್ಗೆ ಪೂಜೆ ಆಗ್ತಾ ಇತ್ತು, ಸ್ಯಾಟರ್ಡೆ ಸಂಡೇ ಆದರೆ ರಾಮಾಯಣ ಮಹಾಭಾರತ ಬರೋದು, ಕುತ್ಕೊಳ್ಳೋರು. ಅವಾಗ ನಮ್ಮ ಅಜ್ಜ ಅಜ್ಜಿ ಎಲ್ಲ ಹೇಳೋರು ಹೆಂಗಿರಬೇಕು, ಹೆಂಗೆ ಆ ಥರ ಒಂದು ಸ್ಪಿರಿಚುವಲ್ ಅದು ನಡೀತಾ ಇತ್ತು. ಇವಾಗೆಲ್ಲ ಏನು ಒಂದು ಅವಿಭಕ್ತ ಕುಟುಂಬ ಏನು ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಡಿವೈಡೆಡ್ ಫ್ಯಾಮಿಲಿ. ಅವಾಗೆಲ್ಲ ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಇತ್ತು, ಇವಾಗಿಲ್ಲ. ಸೊ ಇವಾಗೆಲ್ಲ ಏನು ಅಪ್ಪ ಅಮ್ಮ ಇಬ್ಬರು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಾರೆ, ಮಗು ಯಾರು ಕೆಲಸ ನೋಡ್ಕೊಳ್ತಾರೆ, ಸ್ಕೂಲ್ ಹೋದ್ಮೇಲೆ ಸಂಜೆ ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಬರ್ತಾರೆ, ಅಪ್ಪ ಅಮ್ಮ ನೈಟ್ ಬರ್ತಾರೆ. 2 ರಿಂದ 3 ಗಂಟೆ ಏನು ಮಗು ಟಿ ವಿ ಮುಂದೆ ಕುತ್ಕೊಳ್ಳುತ್ತೆ, ಇಲ್ಲ ಮೊಬೈಲ್ ಇಟ್ಕೊಳ್ಳುತ್ತೆ. ಈಗೆಲ್ಲ ಟಿ ವಿ ಮೊಬೈಲಲ್ಲಿ ಏನು ಬರುತ್ತೆ, ಸೊ ಮಕ್ಳು ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಹೌದು, ಎಸ್ಪೆಷಲಿ ಇವಾಗ ಎಜುಕೇಷನ್ ಅಂದರೆ ಸರ್, ಎಜುಕೇಷನ್ ಅಂದ ತಕ್ಷಣ ನಾವು ಏನನ್ನೋ ಪಡ್ಕೊಳ್ಳೋದಕ್ಕೋಸ್ಕರ ನಾವು ಸರ್ಟಿಫಿಕೇಟ್ ತೊಗೋಬೇಕು, ಓದಬೇಕು ಅನ್ನೋ ಥರ ಆಗ್ಬಿಟ್ಟಿದೆ ಇವಾಗ. ನನಗೊಂದು ಜಾಬ್ ಬೇಕು, ಸೊ ನಾನು ಇಂಜಿನಿಯರಿಂಗ್ ಓದಬೇಕು, ಆಮೇಲೆ ಇಂಜಿನಿಯರ್ ಆಗಬೇಕು, ಈ ಥರ ಇದೆ. ನಾನು ಓದಿರೋದ್ರಲ್ಲಿ ಎಷ್ಟು ನಾನು ಅಳವಡಿಸ್ಕೊಂಡೆ ಅನ್ನೋದು ಲೈಫಲ್ಲಿ ಕಾಣಿಸ್ತಾನೆ ಇಲ್ಲ. ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಉದಾಹರಣೆ ಹೇಳೋದಾದರೆ, ಇವಾಗ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ಅಥವಾ ಯೂಸ್ ಮಾಡಿದ್ರೂ ಅದು ಸರಿಯಾದ ಜಾಗದಲ್ಲಿ ಹಾಕಬೇಕು, ನಾವು ಅಲ್ಲಲ್ಲೇ ಬಿಸಾಕಬಾರ್ದು ಅನ್ನೋದು ನಮಗೂ ಗೊತ್ತು. ಅದು ಚಿಕ್ಕದೊಂದು ಜ್ಞಾನ ಅದು. ಆದರೆ ಅದನ್ನು ಎಷ್ಟು ಜನ ಅಳವಡಿಸ್ಕೊಳ್ತಾರೆ? ಸೊ ಇದು ಶಿಕ್ಷಣದಲ್ಲಿ ಈ ಥರದ್ದೆಲ್ಲ ಸೇರಿಸ್ಬೇಕು ಅನ್ನೋದು. ಮೌಲ್ಯಗಳು, ವ್ಯಾಲ್ಯೂಸ್. ಈಗ ಹೇಳಿದ್ನಲ್ಲ, ತಂದೆ ತಾಯಿನೇ ಮನೆ ಮೊದಲ ಪಾಠಶಾಲೆ, ತಂದೆ ತಾಯಿನೇ ಮೊದಲ ಗುರು. ಅವ್ರ ಮಕ್ಕಳಲ್ಲಿ ಆ ಮನೋಭಾವನೆ ಏನು ಮಾಡ್ತಾರೆ, ಚಿಕ್ಕ ವಯಸ್ಸಿಂದನೇ ನಿನ್ಗೆ ಇಷ್ಟೇ ಮಾರ್ಕ್ಸ್ ತೊಗೋಬೇಕು, ನಿಂದು ಇಷ್ಟೇ ಪರ್ಸೆಂಟೇಜ್ ಬರಬೇಕು, ನೀನು ಇದೇ ತೊಗೋಬೇಕು, ನೀನು ಇಂಜಿನಿಯರೇ ಆಗಬೇಕು, ಪ್ರೆಷರ್ 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 ಪ್ರೆಷರ್. ಪಾಪ ಅವ್ರೇನು ಮಾಡ್ತಾರೆ, ತಂದೆ ತಾಯಿ ಪ್ರೆಷರ್ಗೆ ಅವ್ರು ಹಾಕ್ತಾರೆ. ಅವ್ರಿಗೆ ಅವ್ರದ್ದೇ ಟ್ಯಾಲೆಂಟ್ ಇರುತ್ತೆ, ಅವ್ರಿಗೇನೋ ಒಂದು ಆಗಬೇಕಂತ ಇರುತ್ತೆ. ಕೊನೆಗೆ ಅವ್ರು ಆ ಕೆಲಸದಲ್ಲೂ ಖುಷಿ ಇರಲ್ಲ. ಯಾರು ತನ್ನ ಖುಷಿಯಿಂದ ಮಾಡ್ತಾರೆ ಚೆನ್ನಾಗಿರ್ತಾರೆ ಲೈಫಲ್ಲಿ. ಇಲ್ಲ ಇನ್ನು ಕೆಲವರು ನಾನು IT ಫೀಲ್ಡಲ್ಲಿ ಕಾರ್ಪೊರೇಟಲ್ಲಿ ವರ್ಕ್ ಮಾಡಬೇಕು, ದುಡ್ಡು ಅರ್ನ್ ಮಾಡಬೇಕು, ಬೆಳಗಿಂದ ಸಂಜೆ ತನಕ ಕಂಪ್ಯೂಟರ್ ಮುಂದೆ ಕೊಡ್ತಾ ಇರು. ಎಷ್ಟು ದಿವಸ ಕೊಡ್ತೀರಾ? ದೇಹ ಗಟ್ಟಿರೋವರೆಗೂ ದುಡ್ಡು ಮಾಡ್ತೀರಾ. ಈಗ ನೀವು 20 ವರ್ಷ ಕುತ್ಕೊಂಡು ಮಾಡಿ ಬೇಬಿ, ನಾನು ಅದು ರಾಂಗ್ ವೇಲಿ ಹೇಳ್ತಾ ಇಲ್ಲ. ಮತ್ತು ಜನ IT ಅವರೆಲ್ಲ ನೋಡಿದ್ರು ಮತ್ತು ನನ್ನ ಬೈಕೊಂಡವ್ರು. ಮತ್ತು ನಾನು ರಾಂಗ್ ವೇಲಿ ಹೇಳ್ತಾ ಇಲ್ಲ. ನೀವು ಓಕೆ, ಅದು ಸಮ್ಟೈಮ್ಸ್ ಮಾಡಲೇಬೇಕು, ಅದೇ ಜೀವನ. ಸೊ ನಿಮಗೆ ನಿಮ್ಮ ಲೈಫಲ್ಲಿ ನಿಮ್ಗೆ ಇಷ್ಟಪಟ್ಟಿದ್ದು ಮಾಡೋದಕ್ಕೆ ಆಪ್ಷನ್ ಇದ್ದು ಕೂಡ ನೀವು ದುಡ್ಡಿಗೋಸ್ಕರ ಇಲ್ಲ ಒಳ್ಳೆ ಪ್ಯಾಕೇಜ್ಗೋಸ್ಕರ ನೀವು ಅದನ್ನು ಚೂಸ್ ಮಾಡ್ತೀರಾ ಅಂದರೆ ಆವಾಗ ಸಮಥಿಂಗ್ ರಾಂಗ್ ಅಂತ ಹೇಳ್ತೀನಿ ನಾನು ಅಷ್ಟೇ. ಬಟ್ ಈ ವಿಷಯದಲ್ಲಿ ಐ ಆಮ್ ರಿಯಲಿ ಬ್ಲೆಸ್ಡ್. ನಾನು ಒಬ್ಬ ಅದೃಷ್ಟವಂತ ವ್ಯಕ್ತಿ. ನಿಮ್ಮಿಷ್ಟದ ಏನು ಪ್ರೊಫೆಷ್ನಲಲ್ಲೇ ಸಾಧನೆನೂ ಮಾಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಲೈಫಿಗೆ ದುಡ್ಡನ್ನು ಮಾಡಿದ್ದೀರಾ. ಸೊ ಯು ಆರ್ ಹ್ಯಾಪಿ ನೌ. ಸಾಕು, ನನಗೆ ಎಷ್ಟು ಬೇಕಷ್ಟು ದುಡ್ಡು ಅಂತ ಮಾತ್ರ ಏನಿಲ್ಲ, ನೆಮ್ಮದಿಯಿಂದ ಜೀವನ ಮಾಡ್ಲಿಕ್ಕೆ ನನಗೆ ಎಷ್ಟು ಓಕೆ ಸರ್. ಅದೇ ಸರ್, ಇವಾಗ ನಿಮಗೆ ಅಂದರೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಅಂತ ಹೇಳಿಲ್ಲ ನಾನು. ಎಷ್ಟು ನನಗೆ ಬೇಕೋ ಇವತ್ತಿಗೆ ಅಷ್ಟು. ಜೀವನ ನಡೆಸಲಿಕ್ಕೆ ಅಲ್ವಾ? ಇನ್ನೊಂದು 3 ತಿಂಗಳು 6 ತಿಂಗಳು ಕುತ್ಕೊಂಡು ತಿನ್ನಬೇಕು ಅಂದ್ರೆ ಓಕೆ, ಅಷ್ಟಾದರೂ ನಾನು ಮಾಡ್ಕೊಂಡಿದ್ದೀನಿ. ಸೊ ಮಕ್ಳಿಗೆ ಹೇಳ್ಕೊಡ್ತೀನಿ, ಅವ್ರ ಜೊತೆ ಎಂಜಾಯ್ ಮಾಡ್ತೀನಿ, ಕ್ಲಾಸಲ್ಲಿ ನಗಾಡ್ತೀನಿ, ಅವ್ರ ಜೊತೆ ನಾನು ಒಬ್ಬ ಮಗು ಆಗಿರ್ತೀನಿ. ನನ್ನ ಕ್ಲಾಸಿಗೆ ಬರೋರೆಲ್ಲ ತುಂಬಾ strict 13 ಹೇಗೆ 14 ನೀವು? ಸ್ಟ್ರಿಕ್ಟು, ಫನ್ಗೆ ಫನ್ನು. ಏನಂದರೆ ಮಕ್ಕಳು ಆ್ಯಸ್ ಎ ಕೋಚ್, ಆ್ಯಸ್ ಎ ಟೀಚರ್ನ ಭಯ ಪಡಬೇಕು, ಪ್ರೀತಿಯಿಂದ ಭಯ ಪಡಬೇಕು. ಭಯ ಅಂದಾಗ ಅಯ್ಯೋ ಸರ್ ಬೇಜಾರಾಗ್ತಾರಲ್ಲ, ಇಲ್ಲ ನಾವು ಮಾಡಬೇಕು ನಾನು ಅಂದ್ರೂ ಅವ್ರಿಗೆ ಆ ಭಯನೂ ಇರಬೇಕು, ಸರ್ ಅಂತ ಆ ಒಂದು ಆ ಪ್ರೀತಿನೂ ಇರಬೇಕು. ಸೊ ನಾನು ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀನಿ. ಸೊ
ಅವಾಗ ಅದು ಏನು ನಾನು ಈವ್ನಿಂಗ್ 4 to 6 o'clock ಏನು ಮಕ್ಳಿಗೆ ಹೇಳ್ಕೊಡ್ತೀನಿ, ಹ್ಮ್. ದಟ್ ಈಸ್ ಮೈ ಬೆಸ್ಟ್ ಟೈಮ್, ದಟ್ ಈಸ್ ಮೈ ಥೆರಪಿ. ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ನಾನು ಎಂಡ್ ಆಫ್ ಅವ್ರ ಕ್ಲಾಸ್ ಮುಗಿಸಾದ್ಮೇಲೆ ನನಗೆ ಹ್ಯಾಪಿನೆಸ್ ಇರತ್ತೆ. ಹ್ಮ್. ಕೂತ್ಕೊಳ್ತೀನಿ, ನಾನು ಟ್ರೈನಿಂಗ್ ಮಾಡ್ತೀನಿ. ಇವತ್ತು ನನಗೆ ಖುಷಿಯಿಂದ ನೆಮ್ಮದಿಯಿಂದ ಮಲ್ಕೋತೀನಿ, ಸಾಕು. ಓಕೆ, ಒಂದು ಸ್ವಲ್ಪ ಔಟ್ ಆಫ್ ದ ಟಾಪಿಕ್ ಮಾತಾಡೋಣ. ನಮ್ಮ ಭಾರತ ದೇಶದ ರಾಜಕೀಯ ಪರಿಸ್ಥಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕಂದ್ರೆ ನೀವು ತುಂಬಾ ಕಂಟ್ರಿಗಳಿಗೆ ಹೋಗಿರ್ತೀರಾ. ನೀವೇ ಹೇಳಿದ್ರಿ ಚೀನಾ ನಮ್ಮ ದೇಶಕ್ಕಿಂತ 50 ವರ್ಷ ಮುಂದೆ ಹೋಗಿದೆ ಅಂತ. ಇಲ್ಲಿನ ರಾಜಕೀಯ ವ್ಯವಸ್ಥೆ ಅದಕ್ಕೆ ಕಾರಣನ ಅಥವಾ ಜನರ ಮನಸ್ಥಿತಿ ಅದಕ್ಕೆ ಕಾರಣನ? ಏನು ಇರ್ಬೋದು ನಿಮ್ಮ ಪ್ರಕಾರ? ರೀಸೆಂಟಾಗಿ ಒಂದು ಕತೆ ಓದಿದೆ, ಅದು ತುಂಬ ದೊಡ್ಡದೇ ಬೇಡ. ಹ್ಮ್. ಎಲ್ಲ ಅಂತಲೂ ಹೇಳ್ಬೋದು, ಎಲ್ಲ ರೀತಿಯಿಂದನೂ ಅಂತಲೂ ಹೇಳ್ಬೋದು. Totally. ಜನರ ಮನಸ್ಥಿತಿ, ಹ್ಮ್. ಒಬ್ಬ ವ್ಯಕ್ತಿಗೆ ಹಸಿವಿದ್ರೆ ತಾನೇ ಊಟ ತಿನ್ಲಿಕ್ಕೆ ಸಾಧ್ಯ. ಹ್ಮ್. ಈ ರಾಜಕಾರಣಿಗಳು ಜನರ ಹಸಿವೇನಂತ ಗೊತ್ತಿದೆ ಅವರಿಗೆ. ಹ್ಮ್. ಅವರು ವ್ಯಕ್ತಿಗಳು ಅಷ್ಟೇ, ನನಗೆ ಹಸುವಾಗಿದೆ, ನನಗೆ ಏನು ಹೇಳ್ತಾರೆ, ಬೇರೆ ಆಪ್ಷನ್ ಇಲ್ಲ, ಹ್ಮ್. ಆ ಥರ ಮನಸ್ಥಿತಿಯಲ್ಲಿದ್ದಾರೆ. ಹ್ಮ್. ಕಂಫರ್ಟ್ ಝೋನಲ್ಲಿ ಇದ್ಬಿಟ್ಟಿದ್ದಾರೆ. ಹ್ಮ್. ಸೊ ಬದಲಾವಣೆ ಆಗಬೇಕು. ಯಾವಾಗ ಬಟ್ ಆಗುತ್ತೆ? ಪೊಲಿಟಿಕಲ್ ಅಂತಂದ್ರೆ ಪೊಲಿಟಿಷಿಯನ್ ಅಂತಂದಾಗ ಅವರಿಗೆ ಗೊತ್ತು ಜನಕ್ಕೆ ಏನ್ ಬೇಕು, ಸೊಸೈಟಿಗೆ ಏನ್ ಬೇಕು ಹಾ, ಅನ್ನೋದೆಲ್ಲ ಅದೇ. ಗೊತ್ತು, ಆದ್ರೂ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಎಲ್ಲ ನಾನು ಹೇಳಿದ್ನಲ್ಲ, ನಾನು ಟೋಟಲಿ ಔಟ್ ಆಫ್ ಈ ವಿಷಯದಲ್ಲಿ. ಅದಕ್ಕೆ ನಾನು ಔಟ್ ಆಫ್ ಟಾಪಿಕ್ ಅಂತ ಫಸ್ಟ್ ಹೇಳಿದೆ. ನಾನು ಮಾಡ್ತೀನಿ, ನಾನು ಓಟ್ ಹಾಕ್ಬೇಕು, ಅದು ನನ್ನ ಹಕ್ಕು, ಹ್ಮ್. ನಾನು ಹಾಕ್ತೀನಿ. ಹ್ಮ್. 10 ಜನ ಕರಪ್ಟಲ್ಲಿ ಹ್ಮ್. ಯಾರು ಸ್ವಲ್ಪ ಕಮ್ಮಿ ಕರಪ್ಟ್ ಇದ್ದಾರೆ ಅವ್ರಿಗೆ ಓಟ್ ಹಾಕ್ತೀನಿ. ಅವ್ರಿಗೆ ಒಟ್ಟಾಗ ಆ ನನ್ನ ಮನೋಭಾವನೆ, ಒಟ್ಟು ಹಾಕ್ಲೇಬೇಕು ನಾನು. ಆಗ್ಲೇಬೇಕು. ಕರೆಕ್ಟ್. ಈಗ ಯಾರೋ 10 ರೂಪಾಯಿಗೆ 1000 ರೂಪಾಯಿ ಕಳ್ತನ ಮಾಡಿದ್ದಾನೆ, ಹ್ಮ್. ಅದ್ರಲ್ಲಿ ಯಾರೋ 100-2 ರೂಪಾಯಿ ಕಳ್ತನ ಮಾಡಿದ್ದಾನೆ ಅಂದರೆ ಅವನಿಗೆ ಹಾಕ್ತೀನಿ. ಅಂದರೆ ನಾನು ಪಾರ್ಟಿ ಗಿಟ್ಟಿ ನೋಡಲ್ಲ, ಆ ವ್ಯಕ್ತಿಯ ವ್ಯಕ್ತಿತ್ವನ ನೋಡ್ತೀನಿ, ಅವ್ನ ಹಿಸ್ಟ್ರಿ ನೋಡ್ತೀನಿ. ಓಕೆ ಅವ್ರು ಗೆಲ್ತಾರೋ ಬಿಡ್ತಾರೋ, ಆ ಥರ ನಂದು ಮೈಂಡ್ ಸೆಟ್ ಅಷ್ಟೇ. ಓಕೆ, ಇವಾಗ ನಮ್ಮ ಕಾಂಬೆಂಟ್ ಸ್ಟಾರ್ಟ್ ಮಾಡಿದ್ದೀರಾ, ನೆಕ್ಸ್ಟ್ ಏನು ಅಂದ್ರೆ ಯಾವ್ದಾದ್ರು ಪಾರ್ಟಿಸಿಪೇಟ್ ಮಾಡ್ಬೇಕಂತಿದ್ದೀರಾ? ಲಾಸ್ಟ್ ಒಂದು ಫೈಟ್ ಮಾಡೋಣ ಅಂತ. ಯಾಕಂದರೆ ನನ್ನ ಲಾಸ್ಟ್ ಫೈಟು ನನ್ನ ಪರ್ಫಾರ್ಮೆನ್ಸ್ ತುಂಬ ಪೂವರ್ ಆಗಿತ್ತು. ನನ್ನ ಕರಿಯರ್ನಲ್ಲೇ ಒನ್ ಆಫ್ ದ ಬ್ಯಾಡ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಸೊ ಎಲ್ಲಿ ಆಗಿದ್ದು? ಅದೇ ಚೈನಲ್ಲಿ ಆಗಿದ್ದು. ಚೈನಾ ಅಲ್ಲಿ. ಸೊ ಹಾಗಾಗಿ ಚೈನಾ ಅಂದ್ರೆ ಅದೇ ಅವ್ರ ಅಪೋಸಿಟ್ ಹಾ, ಚೈನಾ ಹಾ. ಅಪೋಸಿಟ್. ಓಕೆ. ಸೊ ಯಾಕಂದರೆ ನನಗೇನಂದರೆ ಐ ವಾಸ್ ನಾಟ್ 100% ಫಿಟ್. ಅದೇ ನಾನು ಹೇಳಿದೆ, ನನಗೆ ಇದು ಇನ್ಫೆಕ್ಷನ್ ಆಗಿತ್ತು, ಫೀವರ್ ಇತ್ತು. ಸೊ ಆದ್ರೂ ಫೈಟ್ ಮಾಡಿದೆ ಬಿಕಾಸ್ ಆಫ್ ನಾನು ಹೇಳ್ತಾರಲ್ಲ, ತಲೆಗಟ್ಟಿದ ಬಂಡೆಗೆ ಚುಚ್ಚಬೇಕು, ಅದೋಗಿ ಕೆಲಸ ಮಾಡಿದೆ ಅವತ್ತು. ಓಕೆ. ಸೊ ಇವಾಗ ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರಾ ಮತ್ತೆ ನಾನು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂದ್ರೆ ಚೀನಾದಲ್ಲೇನಾ ಬೇರೆ? ಇಲ್ಲ, ಬೇರೆ ಕಡೆ ಎಲ್ಲ. ಬೇರೆ ಕಡೆ. ಅದು ನಾನು ಬ್ರೇವ್ ಕಾಂಬ್ಯಾಟ್ ಫೆಡರೇಷನ್ ಅಂತ ಹೇಳಿ ಆ ಪ್ರಮೋಷನ್ಗೆ ಸೈನ್ ಮಾಡಿರೋದು, ಲೆಬನಾನ್ದು. ಹ್ಮ್. ಹ್ಮ್. ಅವ್ರು ಆರ್ಗನೈಸ್ ಮಾಡ್ತಾ ಇರ್ತಾರೆ ಎವ್ರಿ ಮಂತ್ ಆಲ್ ಓವರ್ ದ ಕಂಟ್ರಿಲೆಲ್ಲ. ಸೊ ಈಗ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರೆ ವಿತಿನ್ 2 months ಅವ್ರು ಫೈಟ್ ಅನೌನ್ಸ್ ಮಾಡ್ತಾರೆ. ಸೊ ನಾನು ರೆಡಿ ಅಂತ ಹೇಳಬೇಕು. ಈಗ ನಾನು ಅದೇ ರೀಸೆಂಟ್ 1 month ಆಯ್ತು ನನ್ನ ಕಾಂಬ್ಯಾಟ್ ಸ್ಪೋರ್ಟ್ಸ್ ಅಕಾಡೆಮಿ ಸ್ಟಾರ್ಟ್ ಆಗಿ. ಸ್ವಲ್ಪ ಇದರಲ್ಲಿ ಈಗ ಇದ್ರದ್ದು ಮಾರ್ಕೆಟಿಂಗ್, ಪ್ರಮೋಷನ್ಸು ಅದ್ರ ಬಗ್ಗೆ ಈಗ ಬ್ಯುಸಿ ಆಗಿರೋದ್ರಿಂದ ನನಗೆ 100% ಟ್ರೈನಿಂಗ್ ಆಗ್ತಾಯಿಲ್ಲ. ಸೊ ಒನ್ಸ್ ಸೆಟಪ್ ಆದಮೇಲೆ 100% ಫೋಕಸ್ ಟ್ರೈನಿಂಗ್ ಆಗಿ ಐ ವಿಲ್ ಟೇಕ್ ಒನ್ ಮೋರ್ ಲಾಸ್ಟ್ ಫೈಟ್. ಓಕೆ. ಇವಾಗ ನೀವು ಏನು ಪಾರ್ಟಿಸಿಪೇಟ್ ಮಾಡಿರ್ತೀರಲ್ಲ ಅದರಲ್ಲಿ ನಿಮಗೆ ಇಷ್ಟವಾಗಿರೋ ಒಂದು 4 ಫೈಟ್ ಯಾವುದಾದ್ರು, ಎಲ್ಲಿ ಆಗಿರೋದು, ಯಾವ ಕಂಟ್ರಿಲಿ ಆಗಿರೋದು, ಯಾವುದಾಗಿರೋದು? ಫಸ್ಟ್ ಟೈಮು ಸೂಪರ್ ಫೈಟ್ ಲೀಗಲ್ಲಿ ನಾನು ಫಸ್ಟ್ ಟೈಮ್ ಒಬ್ಬ ಇಂಟರ್ನ್ಯಾಷನಲ್ ಫೈಟರ್ನ ಫೇಸ್ ಮಾಡಿದ್ದು. ಅಂದರೆ ಅವರು ಬ್ರೆಜಿಲ್ ಅವರಿದ್ದರು, ಒನ್ ಆಫ್ ದ ಇಂಟರ್ನ್ಯಾಷನಲ್ ಬೆಸ್ಟ್ ಫೈಟರ್ ಅವರು. ನಾನು ಅಲ್ಲಿವರೆಗೂ ಇಂಡಿಯಾದಲ್ಲೇ ಫೈಟ್ ಮಾಡಿದೆ, ಒಂದು 4-5 ಇಂಡಿಯನ್ಸ್ ಜೊತೆ ಮಾಡಿದ್ದೆ, ಅವರಿಗೆಲ್ಲ ಬೀಟ್ ಮಾಡಿದೆ. ಆವಾಗ ಇವನು ಇಂಡಿಯಾದವರಿಗೆಲ್ಲ ಬೀಟ್ ಮಾಡ್ತಾನೆ, ಫಾರಿನರ್ಗೆಲ್ಲ ಬೀಟ್ ಮಾಡೋಕ್ಕಾಗತ್ತೆ ನನಗೆ ಅಂತ ಸ್ವಲ್ಪ ಬ್ಯಾಕ್ ಟಾಕ್ ಆಗಿತ್ತು. ನಾನು ಹೇಳಿದೆ, ನಾನು ಹೇಳೋನೆಲ್ಲ ಮಾಡಿ ತೋರ್ಸೋನು ಮಾಡ್ತೀನಿ ಅಂದ್ಬಿಟ್ಟು. ಆ ಫೈನಲ್ ಇತ್ತು ಫೈಟ್, ಅದು ಬ್ರೆಜಿಲ್ ಅವನ ಜೊತೆ. ಆ ಫೈಟ್ ವೆರಿ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸಲ್ಲಿ ವಿನ್ ಆಗಿದ್ದೆ ನಾನು. ಸೊ ಆವಾಗ ಒಂದು ಸ್ವಲ್ಪ ಸೆನ್ಸೇಷನ್ ಬಿಲ್ಡ್ ಆಗಿತ್ತು, ಒಂದು ಇಂಟರ್ನ್ಯಾಷನಲ್ ಇಂಡಿಯಾದು ಫ್ಯೂಚರ್ ಹೋಪ್, UFC ಥರ ಆ ಥರ ಎಲ್ಲ ಸೆನ್ಸೇಷನ್ ಬಿಲ್ಡ್ ಆಗಿತ್ತು. ಸೊ ಅದು ತುಂಬ ಖುಷಿಯಾಗಿತ್ತು. ಅದ ನಂತರ ಅದೇ ನಾನು ಇರಾನ್ ಫೈಟರ್ ಜೊತೆ ಹೇಳಿದ್ನಲ್ಲ, ಅದು ಫೈಟ್ ವಿನ್ ಆದಾಗೂ ಖುಷಿ ಆಯಿತು. ಅದು ಬಿಟ್ಟರೆ ಮತ್ತೆ ಲಾಸ್ಟು ನನ್ನ ಕೋವಿಡ್ ನಂತರ, ಕೋವಿಡ್ ಟೈಮಲ್ಲಿ ಸ್ವಲ್ಪ ನನ್ನದು ಪರ್ಸನಲ್ ಲೈಫಲ್ಲಿ ಇಶ್ಯೂಸ್ ಇದ್ದರಿಂದ ನಾನೊಂದು 2 ಫೈಟ್ ಲಾಸ್ ಆಗ್ತೀನಿ. ಮೆಂಟಲಿ ಐ ವಾಸ್ ಟೋಟಲಿ ಔಟ್ ಆಫ್ ಝೋನ್. ಆ ಥರ ಮೈಂಡ್ ಸೆಟ್ ಇದ್ದಾಗ 2 ಫೈಟ್ ಸೋಲ್ತೀನಿ. ಆ ಸೋತಾಗ ಜನ ಹೇಳ್ತಾವೆ, ಓಕೆ ಇವ್ನ ವಯಸ್ಸಾಯ್ತು, ಕರಿಯರ್ ಎಂಡ್ ಅಂತ. ಮತ್ತೆ ನಾನು ಕಮ್ ಬ್ಯಾಕ್ ಮಾಡ್ತೀನಿ. ಸಿಂಗಾಪುರಲ್ಲಿರುತ್ತೆ 1 ಚಾಂಪಿಯನ್ಶಿಪ್ ಫೈಟು. ಆ ಫೈಟಲ್ಲಿ ನಾಕ್ಔಟ್ ಮಾಡಿ ವಿನ್ ಆಗ್ತೀನಿ. ಓಕೆ. ಸೊ
ಅದು ಬೆಸ್ಟ್ ಮೂಮೆಂಟ್. ಅದೊಂದು ಬೆಸ್ಟ್ ಮೂಮೆಂಟ್. ಯಾಕಂದ್ರೆ ಪ್ರತಿ ಸರಿನೂ ಜನ ಯಾವಾಗ ಇವಂದು ಆಯ್ತು ಕತೆ ಮುಗೀತು ಅಂತ ಅಂದಾಗ್ಲೂ ಮತ್ತೆ rise ಆಗ್ತೀರಾ. ರೈಸ್ ಆಗ್ತೀನಿ. ಅದು ಒಂದ್ ರೀತಿ ಒಂದು ಕಿಕ್ ಕೊಡತ್ತೆ. ಓಕೆ ಸೊ ಓಕೆ, ಈಗ ಒಂದಿಷ್ಟು ಫನ್ ಮಾಡೋಣ. ರ್ಯಾಪಿಡ್ ಫೈರ್. ಯಾವತ್ತಾದರೂ ಪಬ್ಲಿಕ್ನಲ್ಲಿ ಮಾಡದೇ ಇರೋ ತಪ್ಪಿಗೆ ಬೈಸ್ಕೊಂಡಿದ್ದೀರಾ? ಚಾನ್ಸೇ ಇಲ್ಲ. ಚಾನ್ಸೇ ಇಲ್ವಾ? ಓಕೆ. ಮದುವೆ ಆಗೋ ಹುಡುಗಿ ಹೇಗಿರ್ಬೇಕು? ಅಂದರೆ ರೆಸ್ಲರ್ ಆಗಿರ್ಬೇಕಾ ಅಥವಾ ಭಾರತೀಯ ನಾರಿ ಆಗಿರ್ಬೇಕಾ? ಹುಡುಗಿ ಆಗಿದ್ರೆ ಸಾಕು. ನಿಮ್ಮ ನೆಚ್ಚಿನ ಚಿತ್ರನಟ ಯಾರು? ಚಿತ್ರನಟ ಯೂಶಲಿ ನನಗೆ ಉಪೇಂದ್ರ ಅವ್ರು ತುಂಬ ಇಷ್ಟ ಇದ್ರು ಚಿಕ್ಕ ವಯಸ್ಸಲ್ಲಿ. ಅವ್ರದ್ದೆಲ್ಲ ಮೂವಿ ನೋಡ್ತಾ ಇದ್ದೆ. ಅದಾದಮೇಲೆ ದರ್ಶನ್ ಸರ್. ನಿಮ್ಮ ಫೇವ್ರೆಟ್ ಅಥ್ಲೀಟ್ ಯಾರು ನಿಮ್ಮನ್ನು ಬಿಟ್ಟು? UFC ಅಂತ ಬಂದರೆ GSP ಅಂತ ಒಬ್ಬ ಫೈಟ್ ಇದ್ದಾರೆ, ಅವರು ಕೂಡ. ಏನಕ್ಕೆ ಅಂದರೆ ಅವರು ಇನಿಷಿಯಲ್ ಡೇಸ್ನಲ್ಲಿ ಗಾರ್ಬೇಜ್ ಕಲೆಕ್ಟಿಂಗ್ ಮಾಡ್ತಾಯಿದ್ರು. ಸೊ ಅವರು ಒಬ್ಬ ಮಾರ್ಷಲ್ ಆರ್ಟಿಸ್ಟ್ ಇದ್ದರು. ಹಿ ಬಿಕಮ್ UFC ಚಾಂಪಿಯನ್. ಅವರು ಒನ್ ಆಫ್ ದ ಬೆಸ್ಟ್ ರೋಲ್ ಮಾಡಲ್ ಅಂತ ನನಗೆ ಅನ್ಕೊಳ್ಳೋದು. ಅದು ಬಿಟ್ಟರೆ ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ. ನಾನು ಅದೇ ಕೇಳಕ್ಕೆ ಬಂದೆ. ಬೆಸ್ಟ್ ಕ್ರಿಕೆಟರ್, ನಿಮ್ಮ ಫೇವ್ರೆಟ್ ಕ್ರಿಕೆಟರ್? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ನಾನು ಸಚಿನ್ ಟೆಂಡೂಲ್ಕರ್ದು ಹ್ಯೂಜ್ ಫಾನ್. ನಾನು ಕ್ರಿಕೆಟ್ ಚೆನ್ನಾಗಿ ಆಡ್ತಾ ಇದ್ದೆ. ಅವ್ರದ್ದು ಸ್ಟೈಲ್ನ ಯಾವಾಗಲೂ ಕಾಪಿ ಮಾಡ್ತಿದ್ದೆ ಆಡುವಾಗ. ಹಾಂ. ಮಹಾಭಾರತದ ಯಾವ ಪಾತ್ರ ನಿಮ್ಮ ಲೈಫ್ಗೆ ಇನ್ಸ್ಪಿರೇಷನ್? ಕರ್ಣ. ಅನ್ಕೊಂಡೆ ನಾನು. ಫ್ರೆಂಡ್ ಸರ್ಕಲ್ ತುಂಬ ದೊಡ್ಡದಾಗಿದೆಯಾ ಕಾಂತರಾಜ್ ಅವರಿಗೆ ಅಥವಾ ಸೆಲೆಕ್ಟೆಡ್? ವೆರಿ ಸೆಲೆಕ್ಟೆಡ್. ಓಕೆ. ನಾಟ್ ಇವನ್ ಮೋರ್ ದೆನ್ 4-5 ಅಷ್ಟೇ. ನಾನು ಹೇಳೋನಲ್ಲ ಮಾಡೋನು ಅನ್ನುವ ಕಾಂತರಾಜ ನೆಕ್ಸ್ಟ್ ಸ್ಟೆಪ್ ಏನು? ಹೇಳೋದಿಲ್ಲ, ಮಾಡ್ತೀನಿ. ಓಕೆ, ಡನ್. ಓಕೆ, ಇದಿಷ್ಟು ನಮ್ಮ ಭಾರತವನ್ನು ರೆಪ್ರೆಸೆಂಟ್ ಮಾಡಿರುವಂಥ ಕಾಂತರಾಜ್ ಅಗಸ್ ಅವರ ಜರ್ನಿ ಆಗಿತ್ತು, ಅವರ ಒಂದು ಲೈಫ್ ಸ್ಟೈಲ್ ಆಗಿತ್ತು. ಮತ್ತೊಂದಿಷ್ಟು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಾನು ರಾಶಿಕಾ ಕರಾವಳಿ.